ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂತ ದೇವರಿಗೆ ದೇವರ ಸೇವಕರು ಒಂದೇ ಸಲ್ಲಿಸಿ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಈ ದಿನ ಒಂದು ವಾಕ್ಯವನ್ನು ಧ್ಯಾನಿಸೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ. ಯೋಹಾನನ ಸುವಾರ್ತೆ ಪೇಜ್ ನಂಬರ್ 123. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಸ್ತೋತ್ರ. ಮಹಾಪರಿಶುದ್ಧನು ಸರ್ವಶಕ್ತನು ಆದ ನಾವು ಪರಲೋಕ ದೇವರೇ, ಅಪ್ಪ ಕೊಟ್ಟಂತ ಆಲೋಚನೆ ಸ್ತೋತ್ರ, ವಾಕ್ಯಗಳ ಪದಗಳನ್ನು ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತಾ ಹೇಳ್ತಾನೆ. ಒಂದೊಂದು ಹೃದಯಗಳು ತಿಳಿದಿರುವಂತ ನೀನಾಗಿದೆ ರಾಜ. ನೀನು ಈ ವೇಳೆಯಲ್ಲಿ ಆಳ್ವಿಕೆ ಮಾಡು ಸ್ವಾಮಿ. ಅಪ್ಪ ನಿನ್ನ ಸಾಧನೆ ನಿನ್ನ ಪ್ರಸಾದದಲ್ಲಿ ನನ್ನನ್ನು ನಡೆಸು ರಾಜ. ನೀನು ನಡೆಸೋದಕ್ಕಾಗಿ ಸ್ತೋತ್ರ, ನಿನ್ನ ಮಾತು ಹೊರಡೋದಕ್ಕಾಗಿ ಸ್ತೋತ್ರ ರಾಜ. ಒಂದೊಂದು ನಿನ್ನ ವಾಕ್ಯವಾದೊಂದು ಹೃದಯದ ಬಿಡುಗಡೆ ಕೊಡುವಾಗಿದೆ. ಅದಕ್ಕಾಗಿ ನಿನ್ನ ವಾಕ್ಯಕ್ಕೆ ನನ್ನನ್ನೇ ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಯೇಸುವಿನ ನಾಮದ ಪರಿಶುದ್ಧ ತಂದೆಯಾದ ಆಮೆನ್ ಆಮೆನ್. ಓದಿಬಿಡು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಈ ಒಂದು ವಾಕ್ಯ ನೋಡುವುದಾದ್ರೆ ನಾನು ಸುಮಾರು ಒಂದು ವಾರದಿಂದ ಈ ಒಂದು ಅಧ್ಯಯನ ತುಂಬಾ ಮನುಷ್ಯ ಪ್ರೇರೇಪಿಸ್ತಾ ಇದೆ. ಏನಕ್ಕಂದ್ರೆ ಕಳೆದ ಒಂದು ಸೇವಕರ ಹತ್ರ ಮಾತಾಡಿದೆ, ಪಾಸ್ಟರ್ನ ತುಂಬಾ ಹೊತ್ತು ಮಾತಾಡ್ಕೊಂಡಿದ್ದೆ ಹಂಗೆ ಮಾಮೂಲಿ ಅದು ಅಂತ. ಈ ಒಂದು 2025 ಇಲ್ಲ ಇದ್ರೆ ಎಲ್ಲಾರು 2025 ಶುದ್ಧೀಕರಣ ಮಾಡುವಂತ ಒಂದು ದಿನಗಳಾಗಿದೆ. ಶುದ್ಧೀಕರಣ ದಿನ ಅಂದ್ರೆ ನಮ್ಮನ್ನ ಶುದ್ಧೀಕರಣ ಅದಲ್ಲ, ಒಂದು ಆತ್ಮಿಕವಾಗಿ ಒಂದು ಮಾರ್ಪಡಿಸುವಂತ ದಿನ. ಅಲ್ಲಲ್ಯ ಅನೇಕರ ಸಭೆಗಳಲ್ಲಿ, ನಮ್ಮಂತರ ಅನೇಕರ ಸಭೆಗಳಲ್ಲಿ ಉಜ್ಜೀವನ ಇಲ್ಲ. ಅಲ್ಲಲ್ಯ ದೇವರ ಸನ್ನಿಧಿಗೆ ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಸನ್ನಿಧಿಗೆ ದೇವರ ಸೇವಕರು ಸೇವೆ ಮಾಡ್ತಾ ಇದ್ದಾರೆ. ಸೇವೆಯಲ್ಲಿ ಬಿಡುಗಡೆ ಇಲ್ಲ, ಸೇವೆಯಲ್ಲಿ ಅಭಿವೃದ್ಧಿ ಇಲ್ಲ. ಬರುವಂತ ವಿಶ್ವಾಸಿಗಳಲ್ಲಿ ಒಂದು ಬಿಡುಗಡೆ ಇಲ್ಲ, ಒಂದು ಸತ್ತಂತ ಪರಿಸ್ಥಿತಿ ಇದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ವಾಕ್ಯ ಬರಲ್ಪಡಿದೆ. ಯೇಸು ಆಕೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವರು. ಈ ದಿನ ನಮ್ಮ ಆತ್ಮಿಕ ಜೀವಿತ ಹೆಂಗಿದೆ ಅದನ್ನು ನಾವು ಫಸ್ಟ್ ಪರಿಶೋಧನೆ. ಯಾಕಂದ್ರೆ 2025 ಲೋಕದ ಪ್ರತಿಯೊಂದು ಸಭೆಗಳಲ್ಲಿ ದೇವರೊಂದು ಬಲವಾದ ಕಾರ್ಯ ಮಾಡಿಸಲು ದೇವರು ಸಿದ್ಧ ಆಗಿದ್ದಾರೆ. ಯಾಕಂದ್ರೆ ಈ ಒಂದು ಅಂತ್ಯ ದಿನವಾಗಿದೆ. ದೇವರು ಬರೋಣದಲ್ಲಿ ಯಾರು ಕೈ ಬಿಡಲ್ಪಡಬಾರ್ದು, ದೇವರ ಒಂದು ಆಸೆ. ಆದ್ರಿಂದ ಆತ್ಮಿಕವಾಗಿ ಅನೇಕ ಜನ ಸತ್ತು ಹೋಗಿದ್ದಾರೆ. ಮೇಲೆ ಸ್ವಾಮಿ ಅಂತಾರೆ, ಪರಲೋಕ ಹೃದಯದ ಸ್ವಾಮಿ ಅನ್ನೋದಿಲ್ಲ. ಅಲ್ಲಲ್ಯ ಸ್ವಾಮಿ ಅನ್ನೋರು ಯಾರು ಪರಲೋಕ ರಾಜ್ಯ ಸೇರೋದಿಲ್ಲ. ಮೇಲೆ ಬ್ರದರ್ ಸಿಸ್ಟರ್ ಅಂತ ಪ್ರೀತಿಯಿಂದ ಮಾತಾಡ್ತಾರೆ, ಒಳಗೆ ಕೆಟ್ಟದೇ ಇರ್ತದೆ. ನಾವು ಒಬ್ಬರನ್ನ ನೋಡಿ ಒಂದು ಪ್ರೀತಿ ಮಾಡಿ ಮಾತಾಡ್ತೀವಿ ಅಂದ್ರೆ ನಮ್ಮಲ್ಲಿ ಅದು ಬರ್ಬೇಕು. ಅವಾಗ ಒಬ್ರು ಪ್ರೀತಿ ಮಾಡ್ತೇವೆ. ನಾವು ಬೇರೆ ಅವ್ರ ಸರಿಲ್ಲ ಇವ್ರ ಸರಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕಾಗಿ ದೇವರು ಈ ಒಂದು 2025 ಸಭೆ, ನಮ್ಮ ಸಭೆ ಪ್ರತಿಯೊಂದು ಲೋಕದ ಎಲ್ಲಾ ಒಂದು ಸಭೆಗಳಲ್ಲಿ ಒಂದು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಪ್ರವಾದನೆ ಆಗಿದೆ. ನಾನು ಕಳೆದ ಎಲ್ಲಾ ಕಡೆ ನೋಡ್ಕೊಂಡ್ಬಂದು ಒಬ್ಬರು HKL ಅಂತ ಒಬ್ಬರು ಪಾಸ್ಟರ್ ಇದ್ದಾರೆ, HKL ಅಂತ ಕಿರಣ್ ಅಂತ. ಆ ಒಂದು ಪಾಸ್ಟರ್ ಮತ್ತೆ ಸುಮಾರು ಜನ ಪಾಸ್ಟರು ಇದೇ ಒಂದು ವಿಷಯವಾಗಿ ಒಂದು ಸೇವೆ, ಒಂದು ಪ್ರಸಂಗ ಕೊಡಿ. ಯಾಕಂದ್ರೆ ಈ ಲೋಕದಲ್ಲಿ ಒಂದು ಶುದ್ಧೀಕರಣ ನಡೀತಾ ಇದೆ, ಒಂದು ಆತ್ಮಿಕವಾಗಿ ಸತ್ತೂರಂತ ಪರಿಸ್ಥಿತಿ ಇದ್ದಾರೆ. ಅದಕ್ಕಾಗಿ ಈ ದಿನ ನಮ್ಮ ಆತ್ಮಿಕತೆ ಜೀವನ ಹೆಂಗಿದೆ, ನಾವು ಬೇರೆಯವ್ರನ್ನ ನೋಡೋದು ಬೇಕಿಲ್ಲ. ಈಗ ಈ ಕ್ಷಣದಲ್ಲಿ ತುತ್ತೂರಿ ಕೂಗುವುದಾದ್ರೆ ನಾವು ಹೆಂಡತಿ ಬರ್ತಾರ, ಅಮ್ಮ ಬರ್ತಾರ, ತಾಯಿ ಬರ್ತಾರ ನೋಡೋದಿಲ್ಲ. ನಾವು ಹೆಂಗಿದ್ದೀವಿ ನಮ್ಮನ್ನು ನಾವು ಫಸ್ಟ್ ಪರಿಚಯ. ಯಾಕಂದ್ರೆ ಯೇಸು ಸ್ವಾಮಿ ಬಾಗಿಲಲ್ಲಿದ್ದಾರೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರ್ಬೋದು. ನಾನು ಏನೋ ಅಂತ ಒಂದು ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಕಳೆದ ನಾನು ಒಬ್ಬರು ಸೇವಕು ಸುಮಾರು ವಿಷಯ ಮಾತಾಡೋದು, ದೇವ್ರ ವಿಷಯ ಮಾತಾಡುವಾಗ ಕೆಲವು ವಿಷಯಗಳು ತಿಳಿಪಡಿಸೋದು, ದೇವ್ರ ಸ್ತೋತ್ರ. ಆ ವಾಕ್ಯವನ್ನು ಹೋದ್ರೆ ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವರು. ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಆಗಿಲ್ಲ. ಇನ್ನ ಯೇಸು ಸ್ವಾಮಿನ ಸತ್ತು ಬದುಕಿಲ್ಲ. ಅಲ್ಲಲ್ಯ ಇಲ್ಲಿ ನನ್ನನ್ನು ನಂಬುವರು ಸತ್ತರೂ ಬದುಕುವರು. ಈ ದಿನ ನಾವು ಒಂದು ಆತ್ಮಿಕವಾಗಿ ನಾವು ಚಿಂತೆ ಮಾಡೋಣ. ಆತ್ಮಿಕ ಜೀವಿತದಲ್ಲಿ ನಾವೇನಾದ್ರೂ ಸ್ವಲ್ಪ ಏರುಪೇರಾಗಿದ್ದೀವ, ಮೇಲೊಂದು ಆಳದಿಂದ ಪ್ರಾರ್ಥನೆ ಮಾಡ್ತಿದ್ವಾ, ಆಳದಿಂದ ದೇವರು ಸ್ತುತಿಸಿದ್ವ ಅಂತ ನಮ್ಮನ್ನು ನಾವು ಪರಿಶೋಧನೆ ಮಾಡೋಣ. ಆವಾಗ ದೇವರ ಮಾತುಕಾರ ನಮ್ಮಲ್ಲಿ ನೆರವೇರುತ್ತೆ. ಇದೇ ಒಂದು ವಾಕ್ಯನ ನಾವು ವಿವರಿಸಿ ನೋಡುವುದಾದ್ರೆ ಇದೇ ಅಧ್ಯಾಯದಲ್ಲಿ 3ನೇ ವಾಕ್ಯನ ಓದೋಣ. ಹೀಗಿರಲಾಗಿ ಅವನ
ಎಲ್ಲರೂ ಇಲ್ಲದ್ರ ಈಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಇಲ್ಲಿ ಯೇಸುವಿನ ಬಳಿಗೆ ಯಾರು ಲಾಜರನು ಅಸ್ವಸ್ಥನಾಗಿದ್ದಾನೆ, ಮರಿಯಾಳು ಮಾರ್ತಾಳು ಇಬ್ಬರು ಸೇರಿ ಅಕ್ಕಂದಿರು ಯೇಸುವಿನ ಬಳಿಗೆ ಒಂದು ವಿಷಯ ಕಳಿಸ್ತಾ ಇದ್ದಾರೆ. ಅಲ್ಲೆಲಿಯಾ ಹೇಳಿ ಕಳಿಸೋದು, ಹೋಗು ಬೇಗ, ಲಾಜರನು ಹುಷಾರಿಲ್ಲ. ಅಲ್ಲೆಲಿಯಾ ಅಲ್ಲಿ ಏನಾಗಿದೆ, ನಿನ್ನ ಪ್ರಿಯ ಮಿತ್ರನು, ದೇವರು ಪ್ರೀತಿ ಮಾಡ್ತಾರೆ ಹೌದಲ್ವಾ? ಪ್ರಿಯ ಮಿತ್ರನು ಅಂದ್ರೆ ಒಂದು ಪ್ರೀತಿಯಿಂದ ಕರೆಯುವಂತ ವಿಷಯ ಅಲ್ಲ ಹೌದಲ್ವಾ? ಆ ವಿಷಯ ದೇವರು ನಮ್ಮನ್ನ ಪ್ರೀತಿ ಮಾಡುವಾಗ ಯಾಕಾಗಿ ಅಸ್ವಸ್ಥತೆ, ಯಾಕಾಗಿ ಬಿಡುಗಡೆ ಇಲ್ಲ, ಯಾಕ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಹೌದಲ್ವಾ? ದೇವರು ಪ್ರೀತಿ ಮಾಡುವಾಗ ಯಾಕೆ ಅನಾರೋಗ್ಯ, ದೇವ್ರ ಪ್ರೀತಿ ಮಾಡುವಾಗ ಯಾಕೆ ದುಃಖಗಳು, ಯಾಕೆ ಕಷ್ಟಗಳು? ಆ ಒಂದು ದೇವರು ಪ್ರೀತಿ ಮಾಡುವಾಗ ಆ ಒಂದು ದುಃಖಗಳು ಕಷ್ಟಗಳು ಎಲ್ಲ ಹುಡುತ್ತೆ ಅಲ್ಲಲ್ಲಿಯಾ. ಅದ್ರ ಮಧ್ಯೆ ದೇವ್ರು ನಮ್ಮ ಸಂಗಡ ಅಲ್ಲಲ್ಲಿಯಾ. ಆದ್ರೆ ದೇವರು ಪ್ರೀತಿ ಮಾಡುವ ಒಂದು ವಿಷಯಕ್ಕೆ ಸಂಪೂರ್ಣವಾದ ಬಿಡುಗಡೆ ಉಂಟು. ಯಾವ ವಿಷಯ? ರೋಗದನ ಅಲ್ಲ. ದೇವರನ್ನ ನೀನು ಪ್ರೀತಿ ಮಾಡುವುದೇ ಆದ್ರೆ ನಿನ್ನ ಜೀವಿತದ ಪಾಪದಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಅದು ಮೊದಲ ಬಿಡುಗಡೆ. ದೇವರು ನಮ್ಮ ಜೀವಿತದಲ್ಲಿ ಮೊದಲೊಂದು ಪಾಪದಿಂದ ಬಿಡುಗಡೆ ಕೊಡುವಂತನಾಗಿದ್ದಾನೆ. ಆಮೇಲೆ ಅದಕ್ಕಾಗಿ ಈ ಲೋಕದಲ್ಲಿ ನಾನು ಯೇಸುಸ್ವಾಮಿ 33 ವರ್ಷಗಳ ಕಾಲ ಜೀವಿಸುವಾಗ ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು, ದುಃಖಗಳು, ಅಪಮಾನ, ನಿಂದೆ ಎಲ್ಲ ಉಂಟು. ನೀನ್ ಧೈರ್ಯದಿಂದರು. ದೇವರು ಪ್ರಿಯನಾಗಿರುವ ಮಿತ್ರನು, ಆ ದೇವರು ಪ್ರೀತಿ ಮಾಡುವಂತ ಒಬ್ಬ ಲಾಜರನ್ನ ಪ್ರಿಯನು ಅಂತ ಕರೆಯುವಾಗ ಅವನಿಗೆ ಅಲ್ಲೇನಾದ ಅನಾರೋಗ್ಯ ಆಗಿದೆ ಅಲ್ಲಲ್ಲಿಯಾ. ಅನಾರೋಗ್ಯದ ಮೊದಲು ದೇವರನ್ನ ನಡೆಸ್ತಾರೆ ಅಲ್ಲಲ್ಲಿಯಾ. ಈ ದಿನ ನಮ್ಮನ್ನ ದೇವರು ಪ್ರೀತಿಯಿಂದ ಕರೆದಿರುವಾಗ ನಾವು ಎಷ್ಟೋ ಜನಗಳು ಏನ್ ಮಾಡ್ತಾರೆ, ಸಭೆಗೆ ಬಂದ್ರೆ ಸಾಕು ಸರಿಯಾಗುತ್ತೆ, ಸಭೆಗೆ ಬಂದ್ರೆ ಸಾಕು ಸರಿಯಾಗುತ್ತೆ, ದೇವ್ರ ನೋಡಲ್ಲ, ಯೇಸು ಸ್ವಾಮಿ ನೋಡಲ್ಲ. ಇಲ್ಲಿ ಈ ಸಭೆ ಆ ಸಭೆ, ಅಲ್ಲಿ ಇಲ್ಲಿ, ಈ ಕುಟುಂಬ ಆ ಕುಟುಂಬ, ಈ ಪಾಸ್ಟ್ ಆ ಪಾಸ್ಟ್ ಓಡ್ತಾ ಇರ್ತಾರೆ, ನಿಲ್ಲೋದಿಲ್ಲ. ದೇವ್ರನ್ನ ನೋಡುವುದೇ ಆದ್ರೆ ಅಮೆರಿಕದಲ್ಲಿರೋ ಯೇಸುನ ಇಲ್ಲಿರೋದು, ಹೆಬ್ಬಾಳದಲ್ಲಿರೋ ಯೇಸುನ ಇಲ್ಲಿರೋದು, ಬಿಡದಿಲಿರೋ ಯೇಸುನ ಇಲ್ಲಿರೋದು ಅಲ್ಲಲ್ಯಾ, ಚನ್ನಪಟ್ಟಣದಲ್ಲಿರೋ ಯೇಸುನ ಇಲ್ಲಿರೋದು ಹೌದಲ್ವಾ? ಯೇಸು ಎಲ್ಲಾ ಕಡೆ ಇರ್ತಾನೆ ಅಲ್ಲಲ್ಯಾ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಅಲ್ಲಿ ಅಲ್ಲಿ ಓಡ್ತಾ ಇರ್ತಾರೆ ಅಲ್ಲಲ್ಲಿ ಹೌದಲ್ವಾ? ಆದ್ರಿಂದ ಅಲ್ಲಿ ಏನಾದೆ ವಾಕ್ಯ ಇನ್ನೊಂದ್ಸಲಿ ಓದಿ, ಹೀಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದ್ರು. ಯೇಸುವಿನ ಬಳಿಗೆ ಏನ್ ಮಾಡಿ ಹೇಳಿ ಕಳಿಸಿದ್ರು? ಯಾರು? ನಿನ್ನ ಪ್ರಿಯನು ಹೌದಲ್ಲ. ಮುಂದೆ ಹೋದನ ಇದಕ್ಕೆ ಯೇಸು ಉತ್ತರ ಮಾತಾಡ್ತಾರೆ. ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ಒಂದು ನಿಮಿಷ, ಏನಪ್ಪಾ ಈ ವಾಕ್ಯ ಅದ್ಮೇಲೆ ಏನಿದೆ? ಲಾಜರನು ಅಸ್ವಸ್ಥನಾಗಿದ್ದಾನೆ, ಇಲ್ಲಿ ಮರಣ. ಯೇಸುಸ್ವಾಮಿ ಏನ್ ಬುದ್ಧಿ ಇದೆಯಾ ಇಲ್ವಾ ಅಂತ ಉದಾಹರಣೆಗೆ ಏನಪ್ಪಾ ಅಲ್ಲಿ ಹುಷಾರಿಲ್ಲ ಅಂತ ಬರೆದಿರೋದು. ಯೇಸುಸ್ವಾಮಿ ಆಗಲೇ ಸತ್ತೋಗಕ್ಕಾಗಿ ಬಂದಿಲ್ಲ, ಈ ರೋಗವು ಮರಣಕ್ಕಾಗಿ ಬಂದಿಲ್ಲ. ಯಾಕಾಗಿ ಹೇಳ್ತಿರ್ಬೋದು, ಯಾಕಾಗಿ ಈ ಪದ ಎಲ್ಲಿ ಯೂಸ್ ಮಾಡಿರ್ಬೋದು? ಅಲ್ಲಲ್ಯಾ, ಸರ್ವವನ್ನು ಉಂಟು ಮಾಡಿದ ದೇವ್ರು ಸರ್ವ ಸೃಷ್ಟಿಕರ್ತನು, ದೇವ್ರಿಗೆ ಎಲ್ಲವನ್ನೂ ಗೊತ್ತು ಅಲ್ಲಲ್ಯಾ. ಅವರು ಯೇಸು ಇರುವಂತ ಸ್ಥಳಕ್ಕೆ ಅವ್ರು ಎಲ್ಲಿಂದ ಬಂದದ್ದು? ಒಂದೇ ವಾಕ್ಯ ನೋಡೋದಾದ್ರೆ ಬೆತಾನಿಯಿಂದ ಬಂದಿರೋದು ಹೌದಲ್ವಾ? ಬೆತಾನಿನಿಂದ ಅಲ್ಲಿ ಬರುವಾಗ ಅಲ್ಲಿ 2 ದಿನ ಆಗುತ್ತೆ. ಎಷ್ಟು ದಿನ ಆಗುತ್ತೆ? ಬರೋಕ್ಕೊಂದಿನ ಹೋಗೋಕ್ಕೊಂದಿನ ಆ ಥರ ಬಂದಿದ್ದಾರೆ. 2 ದಿನ ಆಗಿದೆ. ಅವಾಗ ಅಲ್ಲಿ ಏನ್ ಮಾಡಿದ್ರು, ಈ ರೋಗವು ಮರಣಕ್ಕಾಗಿ ಬಂದಿಲ್ಲ, ಬರುವಂತ ಮಾರ್ಗ ಯೇಸು ಗೊತ್ತಾಗ್ಬಿಟ್ಟಿದೆ. ಆಗ್ಲೇ ಅಲ್ಲಿ ಅವನು ಸತ್ತೋಗಿದ್ದಾನೆ. ಅದಕ್ಕೆ ಸರ್ವವನ್ನು ಉಂಟು ಮಾಡಿದ ದೇವರು ಸರ್ವ ಸೃಷ್ಟಿಕರ್ತನು ಅಲ್ಲಲ್ಯಾ. ನಾವು ಅನ್ಕೋಬಹುದು ದೇವ್ರಿಗೆ ಏನೂ ಗೊತ್ತಿಲ್ಲ, ದೇವ್ರಿಗೆ ಎಲ್ಲವೂ ಗೊತ್ತು ಅಲ್ಲಲ್ಯಾ. ಅದಕ್ಕಾಗಿ ದೇವರಲ್ಲಿ ಅಸ್ವಸ್ಥನಾಗಿದ್ದ ಬಂದು ಹೇಳಿ ಕಳಿಸ್ತಿರೋರು ಗೊತ್ತು. ಸ್ವಲ್ಪ ಅವ್ನು ಹುಷಾರಿಲ್ಲ, ಅವನು ಅನಾರೋಗ್ಯದ ನಡೀತಿದ್ದಾನೆ, ಆದ್ರೆ ಅವ್ರು ಬರುವಂತ ಮಾರ್ಗದ ಸತ್ತೋಗಿದ್ದಾನೆ ಅಂತ ಕಳ್ಸಿಕೊಟ್ಟಿರೋ ಗೊತ್ತಿಲ್ಲ, ಬಂದಿರೋರು ಗೊತ್ತಿಲ್ಲ, ಆರು ಯೇಸು ಗೊತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದಿಲ್ಲ. ಓದಿ ಬ್ರದರ್. ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು.
ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಹೌದಲ್ವಾ? ಯೇಸುವಿಗೆ ಪ್ರೀತಿ ಇತ್ತು. ಮುಂದಕ್ಕೆ ಹೋದೆ. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಏನಾಯ್ತು? 2 ದಿನ ತಾನಿದ್ದ ಸ್ಥಳ ದೇವ್ರು ಕೇರ್ಲೆಸ್ ಮಾಡಿದ್ರು. ಯೇಸು ಸ್ವಾಮಿ ಗೊತ್ತಾನೆ ಅವ್ರು ಹುಷಾರಿಲ್ಲ ಅಂತ ಬಂದವ್ರೆ, ಆದ್ರೂ ದೇವ್ರು ಕೇರ್ಲೆಸ್ ಮಾಡಿದ್ರು. ಯಾಕಂದ್ರೆ ಅವ್ರು 2 ದಿನ ಆಯ್ತು ಬಂದು ಇನ್ನೂ 2 ದಿನ ಇಲ್ಲಿ ಅಷ್ಟೇ ಆದ್ರು. ನಾವು ಅನ್ಕೋತೀವಿ ದೇವರೇ ಪ್ರಾರ್ಥನೆ ಮಾಡಿದ ತಕ್ಷಣ ಮರುತ್ರ ಸಿಕ್ಬಿಡ್ಬೇಕು, ಇಲ್ಲದೆ ಇಲ್ಲ ಆಗಿಲ್ಲ ಇನ್ನೊಂದು ಕಡೆ ಹೋಗೋಣ, ಇನ್ನೊಂದು ಭಾಷೆ ಹಿಡ್ಕೊಂಬಿಡೋಣ. ಅಷ್ಟೇ ನೀವೆಲ್ಲೂ ಡ್ರೈವಿಂಗ್ ಫಸ್ಟ್ ಗಾಡಿ ನಿಲ್ಸ್ರಿ, ನಾನು ಪ್ರೇರ್ ಮಾಡಿ. ಫಸ್ಟು ನಾನು ಉದಾಹರಣೆ ಹೇಳ್ತಾ ಇರೋದು. ಏನ್ ಮಾಡ್ತಾರೆ, ಅಲ್ಲಲ್ಲಿ ಹೋಗ್ತಾ ಇರ್ತಾರೆ. ಆದ್ರಿಂದ ನಾವು ಇದನ್ನ ಮನುಷ್ಯ ನೋಡೋದಲ್ಲ, ದೇವ್ರ ನೋಡ್ಬೇಕು. ಅಲ್ಲಲ್ಯಾ? ಈ ಮನುಷ್ಯನು ನರ ಪ್ರಾಣಿ ಯಾವ ಕ್ಷಣದಲ್ಲಿ ಬೇಕು ನೀನು ತಿರುಗಿಬಿಡ್ತಾನೆ, ಆದ್ರೆ ದೇವ್ರು ತಿರುಗೋದಿಲ್ಲ. ವಾಗ್ದಾನ ಮಾಡಿದ ನಂಬಿಗಸ್ತನು. ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗ ನೀನು ಪಾಪದಲ್ಲಿ ನರಕದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿ ಅದು ಹೋಗುವಾಗ ಮರಣದ ದಾರಿಯಲ್ಲಿ ಹೋಗುವಾಗ ಕರ ಹಿಡಿದು ನಿನ್ನನ್ನು ಮಗನೆಂದು ಹೆಸರು ಕರೆದ ದೇವರು ನಿನ್ನನ್ನು ಆರಿಸಿಕೊಂಡಿರೋದು. ಅದರಿಂದ ಇದರ ಯೇಸುವಿಗೆ ನಿನ್ನ ಮೇಲೆ ಪ್ರೀತಿ ಇದೆ. ಹಲ್ಲೆಲೂಯಾ. ಯೇಸುವಿಗೆ ನಮ್ಮ ಒಬ್ಬೊಬ್ಬರ ಮೇಲೆ ಪ್ರೀತಿ ಇದೆ. ನಾವು ಅನ್ಕೋಬಹುದು ಪ್ರಾರ್ಥನೆಗೆ ತಡ ಆಗಿದೆ ಅಂತ. ಉದಾಹರಣೆಗೆ ಮಗು ಸೈಕಲ್ ಕೊಡಿಸಿದ ತಕ್ಷಣ ನಾವು ಉದಾಹರಣೆಗೆ ಏನ್ ಮಾಡ್ತೀವಿ, ಟಕ್ಕಂತ ಕೊಡಿಸ್ಬಿಟ್ರೆ ಏನ್ ಮಾಡ್ತಾರೆ, ಮಗು ಬಿದ್ದು ಉದಾಹರಣೆ. ಅದೇ ಸ್ವಲ್ಪ ದಿವಸ ಆದ್ಮೇಲೆ ಬಾಡಿಗೆ ಸೈಕಲ್ ತಗೊಂಡಿಲ್ಲ, ಅವರು ಬಾಡಿಗೆ ಸೈಕಲ್ ತಗೊಂಡು ಕಲಿಸಿ ಆಮೇಲೆ ಹೊಸ ಸೈಕಲ್ ಕೊಟ್ರೆ ಚೆನ್ನಾಗಿ ತುಳಿದಿದೆ. ಅದೇ ಪ್ರಕಾರ ದೇವರು ನಮ್ಮ ಜೀವಿತದಲ್ಲಿ ಮರುತ್ರ ಕೊಟ್ಟಿಲ್ಲ ಅಂದ್ರೆ ಕೆಲವು ವಿಷಯಗಳು ದೇವ್ರು ಪಾಠ ಕಲಿಸ್ಬೇಕಾಗುತ್ತೆ, ಕೆಲವು ವಿಷಯ ನಮ್ಮ ಜೀವಿತದಲ್ಲಿ ಮಾರ್ಪಟ್ಟು ಉಂಟಾಗ್ಬೇಕಾಗುತ್ತೆ. ಅದಕ್ಕೆ ದೇವ್ರು ತಡ ಮಾಡ್ತಾರೆ, ದೇವ್ರು ಕೇರ್ಲೆಸ್ ಮಾಡ್ತಾರೆ. ಅದೇ ವಿಷಯಕ್ಕಾಗಿ ದೇವ್ರು ಯಾಕಾಗಿ ಬಿಡುಗಡೆ ಇಲ್ಲ, ಯಾಕಾಗಿ ಮರುತ್ರ ಸಿಗ್ತಿಲ್ಲ, ಯಾಕಾಗಿ ನನ್ನ ಗೋಳಿನ ನೀನು ಕೇಳಿಸ್ತಿಲ್ವಾ? ನೋ, ನನ್ನ ಜೀವಿತದಲ್ಲಿ ಬದಲಾಗಬೇಕಾಗಿರುವಂತ ಕಾರ್ಯ ಉಂಟು. ಅದು ದೇವ್ರಿಗೆ ಗೊತ್ತಿದೆ. ಮನುಷ್ಯನ ಮುಖ ನೋಡ್ಬೋದು, ನಿನ್ನ ಹೃದಯ ಹೆಂಗಿದೆ, ಹೃದಯದಲ್ಲಿ ಎಷ್ಟು ಗೋಳಾಡ್ತಿದ್ಯಾ, ನಿನ್ನ ಮನಸ್ಥಿತಿ ಹೆಂಗಿದೆ, ನಿನ್ನ ಪರಿಸ್ಥಿತಿ ಹೆಂಗಿದೆ, ಎಲ್ಲವನ್ನೂ ತಿಳಿದಿರೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಲ್ಲಿ ಏನ್ ಮಾಡಿ 2 ದಿವಸ ಇನ್ನೂ ಸ್ವಲ್ಪ ಅಲ್ಲೇ ಸ್ಟೇ ಆದ್ರು. ಆ ಉದಾಹರಣೆಗೆ ಅಲ್ಲಿ ನೋಡುವಾಗ 17ನೇ ವಾಕ್ಯ ನೋಡಿ, 17ನೇ ವಾಕ್ಯ ಬನ್ನಿ ಹೇಳ್ತೀನಿ. ಯೇಸು ಬಂದಾಗ ಲಾಜರನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತು. 4 ದಿವಸ ಇಲ್ಲ ಆಯ್ತು. ಇಲ್ಲಿ ನಿಮ್ಗೆ ಲೆಕ್ಕ ಸಿಗುತ್ತೆ. ಅವಾಗ ಅವರು ಬೆತಾನಿಯಿಂದ ಬರುವಾಗ 2 ದಿವಸ ಆಗುತ್ತೆ. ಅಲ್ಲಿ ಉಳಿದಿದ್ದು ಎಷ್ಟು 2 ದಿವಸ ಸ್ಟೇ ಆಗಿದ್ರು. ಎಷ್ಟು ದಿವಸ 4 ದಿವಸ. 4 ದಿವಸ ಇಲ್ಲಿ ಬಂದಿದ್ದಾರೆ, ಹೌದಲ್ವಾ? ಇಲ್ಲೇ ಬಂದಿದ್ದಾರೆ. ಆದ್ರಿಂದ ನಾವ್ ಅನ್ಕೊಂತೀವಿ ಯೇಸಪ್ಪ ಯಾಕೆ ನನಗೆ ಬಿಡುಗಡೆ ಇಲ್ಲ? ದೇವರಲ್ಲಿ ಸ್ಟೇ ಮಾಡೋದಕ್ಕೊಂದು ಕಾರಣ ಇದೆ, ದೇವ್ರು ತಡ ಮಾಡೋದಕ್ಕೊಂದು ಕಾರಣ ಇದೆ. ಹಲ್ಲೆಲೂಯಾ. ಅದರಿಂದ ನಾವ್ ಅನ್ಕೊಂಬೋದು ದೇವರೇ ಯಾಕೆ ಬಿಡುಗಡೆ ಇಲ್ಲ, ಯಾಕೆ ಪ್ರಾರ್ಥನೆ ನನಗೆ ಮರುತ್ರ ಸಿಗ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಮಾರ್ಪಟ್ಟು ಉಂಟಾಗ್ತಿಲ್ಲ, ಯಾಕೆ ನನ್ನ ಕುಟುಂಬದಿಂದ ನಿನ್ನ ಚಿತ್ತ ನೆರವೇರಿಲ್ಲ, ದೇವರ ತಕ್ಷಣ ಯಾಕೆ ಹೊರಡಿಲ್ಲ? ನಾನು ಒಪ್ಪಿಸಿಕೊಟ್ಟಿದ್ದೇನೆ, ನನ್ನ ಕುಟುಂಬವಾಗಿ ಸಮರ್ಪಿಸಿಕೊಟ್ಟಿದ್ದೇನೆ. ದೇವರೇ ನನ್ನ ಜೀವಿತ ನಿನ್ನ ಕಾರ್ಯ ಯಾಕೆ ನಡೆಸ್ತಾ ಇಲ್ಲ? ನಾವು ಹೀಗೆ ಬೇಡುವುದಾದ್ರೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಆಕೆಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೋ ಬದುಕುವನು. ಈಗ ನನ್ನ ಆತ್ಮಿಕ ಜೀವಿತ ಹೆಂಗೆ ಸತ್ತೋಗಿರೋ ಪರಿಸ್ಥಿತಿ ಇರುವುದೇ ಆದರೆ ದೇವ್ರಿಗೆ ಒಪ್ಪಿಸಿ ಕೊಡ್ರಿ. ದೇವರು ಮಾರ್ಪಡಿಸಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ ಓದೋಣ. ಮತ್ತೆ ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ರೆ, ಅವರಿಗೆ ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಹೋಗಿ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ. ಇಲ್ಲಿ ಶಿಷ್ಯರಿಗೆ ಸಹಜವಾಗಿ ಒಂದು ಫ್ರೆಂಡ್ಲಾಗಿ ಹೇಳ್ತಾ ಇದ್ದಾರೆ, ಗೊತ್ತಲ್ಲಪ್ಪ ಹೋಗೋಣ, ನನ್ನ ಮಿತ್ರ ಅಲ್ಲಿದ್ದಾನೆ, ಅವ್ನಿಗೆ ಹುಷಾರಿಲ್ಲ, ಹೋಗಿ ಎಬ್ಬಿಸ್ಬೇಕು ಅಂತ. ಅಲ್ಲಿ ದೇವರು ಯಾವ ಆಲೋಚನೆಯಿಂದ ಹೇಳ್ತಾ ಇದ್ದಾರೆ, ದೇವರ ಜ್ಞಾನ ಏನು ಅಂತ ಶಿಷ್ಯರಿಗೆ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲಾ ದೇವ್ರು ಹೇಳ್ತಾ ಇದ್ರೆ, ಸ್ವಾಮಿ ಹೇಳ್ತಾ ಇದ್ರೆ, ಎಲ್ಲ ರೆಡಿ ಆಗ್ರಪ್ಪ, ನನ್ನ ಶಿಷ್ಯ ಅಲ್ಲಿದ್ದ, ನಮ್ಮ ಮಿತ್ರ ಸ್ನೇಹಿತ ಅಲ್ಲಿದ್ದಾನೆ, ಹುಷಾರಿಲ್ಲ, ಅವನು ಎಬ್ಬಿಸ್ಬೇಕು, ನಾನು ಅವನು ನಿದ್ರೆಯಲ್ಲಿದ್ದಾನೆ. ಅವಾಗ ಮುಂದಕ್ಕೆ ಹೋಗಿ ಅವ್ರು ಏನ್ ಹೇಳ್ತಾರೆ, ಅದಕ್ಕೆ ಶಿಷ್ಯರು
ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಅಲ್ಲಿ ಕೊಂಡ್ರು ಕೊಡ್ತಾರೆ ಯೇಸಪ್ಪಗೆ. ಸ್ವಾಮಿ ಅವನು ನಿದ್ದೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಯೇಸ್ವಾಮಿಗೆಲ್ಲ ಗೊತ್ತಲ್ವಾ? ಯೇಸ್ವಾಮಿಗೆ ಕೊಂಡ್ರು ಅವ್ನು ನಿದ್ದೆ ಮಾಡೋದು ಎದ್ದೊಳಗೆ ಗೊತ್ತಿಲ್ವಾ? ನೀನೇನೆ ಎಬ್ಬಿಸೋದು. ಉದಾಹರಣೆ ನಮ್ಮ ಭಾಷೆ ನಾನು ಮಾತಾಡ್ತಾ ಅಲ್ಲಿ ಹತ್ರ ಕನ್ವರ್ಷನ್ ನಡೆದಿರ್ತದೆ. ಅಲ್ಲಿ ಯೇಸ್ವಾಮಿ ಬಂದು ಶಿಷ್ಯರು ಹೇಳ್ತಾ ಇದ್ರೆ, ಎದ್ದೊಳ್ರಪ್ಪ, ಅಲ್ಲಿ ಲಾಜರ್ನು ಮಲಗಿದ್ದಾನೆ, ನಿದ್ರೆಯಲ್ಲಿದ್ದಾನೆ, ನಾನು ಹೋಗೋನು ಎಬ್ಬಿಸ್ಬೇಕು. ನಿದ್ರೆ ಅಂತ ಬರುವ ದೇಹ ದೃಷ್ಟಿಗೆ ಮರಣ ಹೊಂದಿದ್ದಾನೆ ಅಂತ. ಆದ್ರೆ ಆ ಒಂದು ಆತ್ಮಿಕತೆ ಶಿಷ್ಯರಿಗೂ ಆ ಒಂದು ಅರಿವು ಅವ್ರಿಗೆ ಗೊತ್ತಿರಲಿಲ್ಲ. ಅದರಿಂದ ಅಲ್ಲಿ ಮಲಗಿದ ನಿದ್ರೆ ಮಾಡ್ತಾ ಇದ್ರೆ ರೆಡಿಯಾಗಿ ಹೋಗೋಣ. ಆಗ ಶಿಷ್ಯರು ಕೌಂಟ್ರು ಕೊಡ್ತಾರೆ, ಸ್ವಾಮಿ ನಿದ್ದೆ ಮಾಡೋನ್ಗೆ ಎಬ್ಬಿಸೋದು ಗೊತ್ತಿಲ್ವಾ? ಅವ್ನು ಎದ್ದಲ್ತ ಸುಮ್ಮನಿರು, ಅವ್ನು 100 ನಿದ್ದೆ ಹೋಯ್ತಿರ್ಬೋದು, ಟಕ್ಕಂತ ಎದ್ದಲ್ತ ನೀನು ಸುಮ್ಮನಿರು ಅಂತ ಅಲ್ಲಿ ಯೇಸ್ವಾಮಿ ಕೌಂಟ್ರು ಕೊಡ್ತಾರೆ. ಮುಂದೆ ಓದಿ. ಯೇಸು ಅವನ ಮರಣವನ್ನು ಸೂಚಿಸಿ ಇಲ್ಲಿದೆ, ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ. ಆದ್ರೆ ಯೇಸು ಅವನ ಮರಣವನ್ನು ಸೂಚಿಸಿ ಹೇಳಿದ್ದು ಅಂತ ಶಿಷ್ಯರಿಗೆ ಗೊತ್ತಾಗಿಲ್ಲ. ಆದರೆ ಅವರು ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆ ನೋಡಿ, ಆದ್ರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾರೆ ಎಂದು ನೆನೆಸಿದರು. ಅಲ್ಲಲ್ಲಿಯ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ರೆ ಅಂತ ಅವ್ರು ತಿಳ್ಕೊಂತ ಅಷ್ಟು ಅರಿವು ಅವ್ರಿಗೆ ಇರ್ಲಿಲ್ಲ. ಅಲ್ಲಲ್ಲಿಯ ಈ ದಿನ ಪ್ರಿಯ ದೇವರ ಮಕ್ಕಳ, ನನ್ನ ನಿನ್ನ ಜೀವಿತ ದೇವರು ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಏನ್ ಹೇಳಿದ್ದಾರೆ, ನನ್ನ ಜೀವಿತ ದೇವರು ಏನ್ ಕಾರ್ಯ ನಡೆಸ್ತಾ ಇದ್ದಾರೆ, ಹೆಂಗೆ ನನ್ನ ಜೀವಿತ ನನ್ನ ದೇವರು ಹಾದು ಹೋಗಿಸ್ತಾ ಇದ್ದಾರೆ, ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಾವ್ ಅನ್ಕೊಂತೀವಿ, ದೇವ್ರೆ ಈ ದಿನದ ಇಕ್ಕಟ್ಟಿನ ಪರಿಸ್ಥಿತಿ ಹೋಗ್ತಾ ಇದೆ, ಒಂದು ಇಕ್ಕಟ್ಟು ನೀನ್ ನೀನ್ ಕಂಗಟ್ಟು ನಾನಿನ್ನ ಕಂಗಡಿಸೋಣ. ಇವತ್ತು ಇಕ್ಕಟ್ಟು ಅಂತ ಕುತ್ಕೊಂಡು ನಾವು ಇಕ್ಕಟ್ಟೆ ಅಲ್ಲಲ್ಯ, ಆ ಇಕ್ಕಟ್ಟಿನ ಮೊದಲೇ ದೇವ್ರನ್ನ ಹೇಗೆ ನಡೆಸ್ತಾ ಇದಾರಲ್ಲ ಅಲ್ಲಲ್ಯ. ಇವತ್ತು ನನ್ನ ಸ್ವಂತ ಗಂಡ ಚುಚ್ಚು ಮಾತಾಡ್ಬೋದು, ಹೆಂಡತಿ ಚುಚ್ಚು ಮಾತಾಡೋದು, ಅತ್ತೆ ಮಾವ ಚುಚ್ಚು ಮಾತಾಡ್ಬೋದು. ದೇವ್ರೇ ನನ್ನ ಚುಚ್ಚಿ ಮಾತು ಹೃದಯ ಹೊಡೆದೋಗ್ತಾ ಇದೆ, ನಾನು ಸೂಸೈಡ್ ಮಾಡ್ಕೊಂಡ್ರೆ ಸಾಕಲ್ಲ. ಈ ರೀತಿ ಗೋಳಾದ್ರೆ ಶತ್ರು ಅದನ್ನು ಅಟ್ಯಾಕ್ ಮಾಡ್ತಾನೆ ಅಲ್ಲಲ್ಯ. ಶತ್ರು ಈಸಿ ಆಗುತ್ತೆ. ಆದ್ರೆ ಅದ್ರ ಮಧ್ಯೆ ದೇವರ ಜ್ಞಾನ ಏನಿದೆ, ದೇವರ ಪ್ರಸ್ತುತ ಅಲ್ಲಿ ಏನಿದೆ, ದೇವರ ಕಾರ್ಯ ಏನಿದೆ, ಅದನ್ನ ದೇವರ ಶಬ್ದಕ್ಕೆ ಕಿವಿ ಕೊಡುವುದೇ. ಆದ್ರೆ ಅದಕ್ಕಾಗಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬೋರು ಸತ್ತರೂ ಬದುಕುವರು. ಈ ದಿನ ನಿನ್ನ ಜೀವಿತದಲ್ಲಿ ಗೋಳಾಡಿಸಿ ಅಂತ ದೇವರಿಂದ ಇಲ್ಲಿಂದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಒಂದು ಊರಿಗೆ ಕರ್ಕೊಂಡು ಹೋಗಿದ್ದಾರೆ, ಒಂದು ಗ್ರಾಮಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅಥವಾ ಒಂದು ಕಂಪ್ನಿಗೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿನ್ನ ಮುಖಾಂತರದಲ್ಲಿ ಕಾರ್ಯ ಮಾಡುವುದುಂಟು. ಅನೇಕರು ಬದಲಾಗುವ ಕಾರ್ಯಗಳುಂಟು, ಅನೇಕರು ಮಾರ್ಪಡುವ ವಿಷಯಗಳುಂಟು, ಅನೇಕರು ಮಾನಸಾಂತರ ಕಾರ್ಯಗಳುಂಟು. ಅದಕ್ಕಾಗಿ ದೇವರ ಜ್ಞಾನ ಮಹತ್ವವುಳ್ಳದ್ದು. ನಮ್ಮ ಜ್ಞಾನ ಪ್ರಕಾರ ದೇವರು ನಡೆಸೋದಿಲ್ಲ, ನಮ್ಮ ಆಲೋಚನೆಗಳೇನಿಲ್ಲ, ದೇವರ ಆಲೋಚನೆಯಲ್ಲಿ ಮಹತ್ವ ಉಳ್ಳದಾಗಿದೆ. ನಾವು ಅನ್ಕೋತೀವಿ, ದೇವರೇ ನಾವು ಹಿಂಗ್ ಮಾಡ ಹಿಂಗೆ ನಾವು 108 ಪ್ಲಾನ್ ಹಾಕ್ಬಿಡ್ತೀವಿ. ಅಲ್ಲಲ್ಲಿಯ ಒಬ್ಬ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ ಒಂದು 10 ಲಕ್ಷ ಅಥವಾ 20 ಲಕ್ಷ ದುಡ್ಡು ಸೇರಿ ಏನ್ ಮಾಡ್ತಾರೆ, ಸಹಜವಾಗಿ ಒಬ್ಬರ ಹತ್ರ ಒಂದು 20 ಲಕ್ಷ ಕ್ಯಾಶ್ ಬಂದ್ಬಿಡ್ತು. ಏನ್ ಮಾಡ್ತಾರೆ, ಫಸ್ಟ್ ಹೋಗಿ ಮನೆ ತಗೊಂಡ್ಬಿಡ್ತೀನಿ, ಕಾರ್ ತಗೋತೀನಿ, ಬಿಲ್ಡಿಂಗ್ ಕಟ್ತೀನಿ, ಫಸ್ಟ್ ಸೆಕೆಂಡ್ ಫ್ಲೋರು, ಇನ್ನು ಬಾಡಿಗೆ ಬಿಟ್ಬಿಡೋಣ, ಫ್ಯೂಚರ್ ಪ್ಲಾನ್ ಏನೇನೋ ಮಾಡ್ಬಿಡ್ತಾನೆ. ಹೌದಲ್ಲ? ಅವೆಲ್ಲನೂ ಕೊಟ್ಟು ಈ ರಾತ್ರಿ ನಿನ್ ಪ್ರಾಣ ಕೊಡುವಂತ ದೇವರು ಏನಪ್ಪ, ದೇವ್ರು ಹಿಂಗ್ ಕೊಟ್ಟು ಕೈ ತುತ್ತು ಬಾಯಿ ಕೈ ಕೊಟ್ಟು ನುಂಗಕ್ಕೆ ಮಾಡ್ಬಿಟ್ರು. ಹೌದಲ್ವಾ? ಉದಾಹರಣೆ ಹೇಳ್ತಾ ಇದ್ದೀನಿ. ಈ ತರ ದೇವರು ಕಾರ್ಯ ಅನೇಕ ಇರುತ್ತೆ. ನಾವು ಅನ್ಕೊಂಬೋದು ದೇವರು ತುಂಬಾ ಕಷ್ಟದಲ್ಲಿ ಹೋಗ್ತಾ ಇದ್ದೀನಿ, ತುಂಬಾ ಇಕ್ಕಟ್ಟಲ್ಲಿದ್ದೀನಿ, ಅದ್ರ ಮಧ್ಯೆ ದೇವ್ರು ಏನೋ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲಲ್ಯ, ಇವತ್ತು ನೀವು ದುಃಖದಲ್ಲಿ ಇರ್ಬೋದು, ಇವತ್ತು ಬಿಡುಗಡೆ ಇಲ್ಲದೆ ಇರ್ಬೋದು, ಮುಂದೆ ದೇವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಅದು ಬಲವಾದ ಕಾರ್ಯವಾಗಿದೆ, ಅದು ಪರಿಪೂರ್ಣ ಬಿಡುಗಡೆ ಕಾರ್ಯವಾಗಿದೆ ಅಂತ ಶಬ್ದಕ್ಕೆ ನಾವು ತಿಳ್ಕೊಬೇಕು. ಅದಕ್ಕಾಗಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನೀನು ನಂಬುವುದೇ ಆದರೆ ಸತ್ತರೂ ಬದುಕುವೆ. ಇದರ ಶತ್ರು ಅದನ್ನು ಮಾತಾಮಂತ್ರ ಮಾಡಿ ಸಾಯ್ಬೇಕು ಅನ್ನೋ ಕಾರ್ಯ ಮಾಡ್ಬೋದು. ಅಲ್ಲಲ್ಯ, ಈ ಲೋಕದಲ್ಲಿ ನೀನು ಮಾತಾಮಂತ್ರ ಮಾಡಿ ಸಾಯ್ಬೇಕು ಅಂತ ಬೊಂಬೆ ಮಾಡಿ ಎಲ್ಲೆಲ್ಲೋ ಹಾಕಿ ಏನೇನೋ ಉಂಡು ಮಾಡಿ ಏನೇ ಮಾಡ್ಬೋದು. ದೇವರಿನ ಸಂಗಡ ಇರುವುದು ಆದ್ರೆ ಅದಕ್ಕಾಗಿ ನೀನು ಇದನ್ನ ಸತ್ತರೂ ನೀನು ಬದುಕುವಿ. ಯಾಕಂದ್ರೆ ನಾವು ನನ್ನ ಜೀವಿತಲ್ಲೇ ಸ್ವಂತ ನನ್ನ ತಾಯಿಗೆ ಎಲ್ಲಿ ರಾಮನಗರದಲ್ಲಿ ಒಂದು ಬೊಂಬೆ ಮಾಡಿ, ಒಂದು ಮರದ ಹತ್ರ ಹಾಕಿ ಬೊಂಬೆ ಮಾಡಿ ಊತ ಹಾಕಿ, ನೆಕ್ಸ್ಟ್ ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ, ನಾನು ಒಬ್ರು ಸಾಯ್ಬೇಕು ಅಂತ. ಅಪ್ಪ ಸತ್ರು, ಅಮ್ಮ ಸಾಯ್ಬೇಕಿತ್ತು, ನೆಕ್ಸ್ಟ್ ನನ್ನ ತಂಗಿ ಸಾಯ್ಬೇಕು, ನಾನು ಹುಚ್ಚಾಗಿ ಸಾಯ್ಬೇಕು ಅಂತ ಈ ತರ ಬೊಂಬೆ ಮಾಡಿ ಏನೇನೋ ಮಾಡಿದ್ರು. ಅಲ್ಲಲ್ಯ, ಯಾವಾಗ ನಾವು ಕ್ರಿಸ್ತನಲ್ಲಿ ಬಂದು ಈ ವಾಗ್ದಾನ ನಮ್ಮ ಜೀವಿತ ನೆರವೇರು. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ಸತ್ತರೂ ಬದುಕುವನು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ
ಈ ದಿನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲದಿರ್ಬೋದು, ತಡವಾದರೂ ತಾಮಸ ಆಗೋದು. ಅಪ್ಪ ಲೇಟಾಗಿ ಮಾಡಿ ಲೇಟೆಸ್ಟ್ ಆಗಿ ಮಾಡ್ತಾರೆ. ಅಲ್ಲಲ್ಯಾ, ಅಪ್ಪ ಕಾರ್ಯ ಮಾಡ್ತಾ ಇದ್ದಾರೆ, ಸಿದ್ಧ ಆಗಿದೆ. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಶುದ್ಧೀಕರಣ ವಿಷಯದಲ್ಲಿ ಅದನ್ನು ಒಪ್ಪಿಸಿಕೊಳ್ಳೋಣ, ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳೋಣ. ದೇವರು ಕಾರ್ಯ ಮಾಡಲು ಸಿದ್ಧ ಆಗಿದ್ದಾರೆ. ಸಭೆಗಳಲ್ಲಿ ಅಂತ ಉದಾಹರಣೆ, ಸಭೆಗಳಂದ್ರೆ ನಾನು ಚರ್ಚೆ ಹೇಳ್ತೀನಿ, ನಮ್ಮ ಶರೀರ ಎಂಬ ಆಲಯದಲ್ಲಿ ನಮ್ಮನ್ನು ನಾವು ದೇವರಿಗೆ ಯಜ್ಞ ಆಗಿ ಒಪ್ಪಿಸಿಕೊಟ್ಟಿದ್ದೇವೆ. ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ದೇವರು ಯೋಗ್ಯನಾಗಿದ್ದೀನ, ಆ ಒಂದು ಬಿಡುಗಡೆಗೆ ನಾನು ಅಧೀನನಾಗಿದ್ದೇನ, ದೇವರ ಪ್ರಸಾದ ನಾನು ಅಡಿಯಾಗಿದ್ದೇನ, ದೇವರ ವಾಗ್ದಾನಕ್ಕೆ ನಾನು ಪ್ರಸಾದಕ್ಕೆ ಬಂದಿದ್ದೀನ, ದೇವರ ಮಾತು ಕಿವಿಗೆ ನಾನು ಹೋಗಿದ್ದೀನ ಅಂತ ಒಂದು ತಿಳುವಳಿಕೆ ನಾನು ಬರಬೇಕು. ಆವಾಗ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತನೇ ಬದುಕೋರು. ಅಲ್ಲೇಲೂಯಾ. ಇವತ್ತು ನಿನ್ನ ಸಾಯೋ ಪರಿಸ್ಥಿತಿ ಇರ್ಬೋದು, ಕಣ್ಣೀರಿನ ಪರಿಸ್ಥಿತಿ, ದುಃಖದ ಪರಿಸ್ಥಿತಿ ಇರ್ಬೋದು, ಅದೆಲ್ಲದ ವಿಷಯ ದೇವರು ಮಾರ್ಪಟ್ಟು. ಅಲ್ಲೇಲೂಯಾ. ಯಾವಾಗಲೇ ಕ್ರಿಸ್ತನಿಗೆ ಬಂದ್ರೆ ಒಂದು ರೋಗ ಫಸ್ಟ್ ಬಿಡುಗಡೆ ಆಗುತ್ತೆ. ಪಾಪವೆಂಬ ರೋಗ ನಮ್ಮ ಜೀವಿತದಲ್ಲಿ ಬಿಡುಗಡೆ ಮೊದಲಾಗುದು. ನಾವು ಅನ್ಕೋತೀವಿ ದೇವರೇ ರೋಗ ಬಿಡುಗಡೆ ಆಗ್ತಾನೋ, ಅದ್ರೊಳಗಡೆ ಒಂದು ರೋಗ ಇದೆ, ಪಾಪವೆಂಬ ರೋಗ ನಿನ್ನ ಆಳದಲ್ಲಿ ಕುತ್ಕೊಂಡ್ಬಿಡಿದೆ. ಅದನ್ನ ದೇವ್ರು ಫಸ್ಟ್ ಬಿಡುಗಡೆ ಕೊಡ್ತಾರೆ. ಆವಾಗ ಯಾವಾಗ ನಿಮಗೆ ಪಾಪವೆಂಬ ರೋಗ ನಿನ್ನ ಜೀವಿತದಲ್ಲಿ ಆಚೆ ಬರುತ್ತೋ, ದೇವರ ಕಾರ್ಯ ಏನ್ ಮಾಡ್ತಾ ಇದ್ದ ಅಂತ ಒಂದು ಅರಿವು ನಿನಗೆ ಉಂಟಾಗುತ್ತದೆ. ಅದಕ್ಕಾಗಿ ಲೇಟ್ ಆಗಿ ಮಾಡುವ ಅಪ್ಪ ಲೇಟೆಸ್ಟ್ ಆಗಿ ಮಾಡ್ತಾರೆ. ಅಲ್ಲೇಲೂಯಾ. ಲಾಜರು ನಿದ್ದೆ ಮಾಡ್ತಾನೆ, ಎದ್ದೋಡ್ರು. ಶಿಷ್ಯರಿಗೆ ಹೇಳ್ತಾ ಇರೋದು, ಎಸಪ್ಪ ಸುಮ್ಮನೆ ಎಸಪ್ಪ, ಮಾಲ್ಕಿರೋನಿಗೆ ಎದ್ದೋಳ ಗೊತ್ತಿಲ್ವಾ, ನೀನೇನು ಹೇಳೋದು ಎದ್ದೋಡ್ರು ಎದ್ದೋಡ್ರು ಅಂತ. ಈ ತರ ಯೇಸುವಿಗೆ ಕೊಂಡ್ರು ಕೊಡ್ತಾ ಇದ್ದಾರೆ. ಅಲ್ಲೇಲೂಯಾ. ಅಲ್ಲೇಲೂಯಾ. ಓದಿಸಿದ್ರು. ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದನು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಅದನ್ನು ಹೇಳಿದನು. ಆದರೆ ಅವರು ನಿದ್ರೆಯ ವಿಶ್ರಾಂತಿ ಕುರಿತು ಹೇಳ್ತಾನೆ ಹೆಸರು. ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ, ಇಲ್ಲಿ ಸ್ಪಷ್ಟವಾಗಿ ದೇವರು ಕೆಲವು ಟೈಮಲ್ಲಿ ಹೆಂಗಿದೆ, ದೇವ್ರು ಬಂದು ಕನಸಲ್ಲಿ ದರ್ಶನದಲ್ಲಿ ಏನು ಅಷ್ಟು ಗೊತ್ತಾಗಲ್ಲ, ಬಂದು ರಪ್ ಅಂತ ವಾಡ್ದು ಹೇಳಿದ್ರೆ ಅರ್ಥ ಆಗೋದು. ಅಲ್ಲೆಲ್ಲಿಯಾ. ಉದಾಹರಣೆಗೆ ಸ್ಕೂಲಲ್ಲಿ ಅಥವಾ ಟೀಚರ್ಗಳು ಏನ್ ಮಾಡ್ತಾರೆ, ಅದು ತಪ್ಪಾಗ್ಬೇಡಮ್ಮ, ಅದು ಸರಿ ಮಾಡು, ಹಿಂಗ್ ಬರಿಬೇಡ, ಹಂಗ್ ಮಾಡು. ಟೀಚರ್ ಫಸ್ಟ್ ಬಾಯಿ ಮಾತ್ರ ಹೇಳ್ತಾರೆ, ಕಿವಿ ಕೊಡಲ್ಲ. ನಾವು ಹಂಗೆ ಟೀಚರು ಸ್ಕೂಲಿಗೆ ಬಂದ್ರೆ ಬತ್ತೀವಿ ಸ್ಕೂಲ್ ಚಕ್ಕರೆ ಬ್ಯಾಗ್ ಹಾಕೊಂಡು ಎಲ್ಲೋ ಸುತ್ತಾಡ್ಕೊಂಡು ಹೋಗಿದ್ದು. ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ಇನ್ನೇನು ಊಟಕ್ಕೆ ಬಿಡ್ತಾರೆ, ಎಸ್ಕೇಪ್ ಬ್ಯಾಗ್ ಎತ್ಕೊಂಡು ನೆಕ್ಸ್ಟ್ ಏನ್ ಮಾಡೋ ಏಕನ್ಸ್ ಹುಡುಗಿರ ಕೈ ವರ್ಷ. ಉದಾಹರಣೆಗೆ ಆ ತರ ಒಂದು, ಯಾಕಂದ್ರೆ ದೇವರು ಫಸ್ಟ್ ಟೀಚರು ಬಾಯಿ ಮಾತಲ್ಲಿ ಹೇಳ್ತಾರೆ, ನೋಡಪ್ಪ ಇದನ್ನ ಕಲಿ, ಇದು ಹಿಂಗ್ ಮಾಡಿ, ಹಿಂಗೆ ಯಾವುದೇ ಒಂದು ಲೆಕ್ಕ ಪಾಠ ಯಾವುದೋ ಒಂದು ಟೀಚರ್ ಬಾಯಲ್ಲಿ ಹೇಳ್ತಾರೆ. ಕೇಳಿಲ್ವಾ, ಗೆಟ್ ಅಪ್ ಇನ್ ದ ಸ್ಟ್ಯಾಂಡ್ ಅಪ್ ಇನ್ ದ ಬೆಂಚ್. ಆಗ ಎದ್ದು ಹಿಂಗ ಪಟ್ ಅಂತ ಹೊಡೆದು ಆವಾಗ ನೋವು ಉಂಟಾಗುತ್ತೆ. ಹೌದಲ್ವಾ? ಅದೇ ಪ್ರಕಾರ ದೇವರು ನಮ್ಮ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ಕೆ ನಾವು ಫಸ್ಟ್ ಕಿವಿ ಕೊಡೋಣ. ನಮ್ಮ ಮಾನಸಿಕವು ನಾವೇನು ಮಾಡೋದು ಬೇಕಿಲ್ಲ. ಅದಕ್ಕಾಗಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇವೆ, ತನ್ನನ್ನು ನಂಬುವನು ಸತ್ತರೂ ಬದುಕುವನು. ನಾವು ಈತನ ಯಾರನ್ನ ನಂಬಿದ್ದೇವೆ, ಇಲ್ಲ ಇದ್ದೀರಾ? ಅಲ್ಲದ್ಯಾ? ಅವ್ರು ವ್ಯಕ್ತವಾಗಿ ಅದು 14 ಎಷ್ಟು ಸ್ಪಷ್ಟವಾಗಿದ್ರು. ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ ಲಾಜರು ಸತ್ತು ಹೋದನು. ಅವರ ಮಧ್ಯದಲ್ಲಿ ಒಬ್ಬ ಶಿಷ್ಯ ಇದ್ದಾನೆ. 16ನೇ ವಾಕ್ಯ ಓದಿಷ್ಟ. ಆಗ ದಿದುಮನೆಂಬ ಇಲ್ಲೊಬ್ಬ ತೋಮ ಹೆಂಗೆ ಕೌಂಟರ್ ಕೊಡ್ತಾ ಇದ್ದಾನೆ, ತೋಮನ ಜೊತೆ ಶಿಷ್ಯರಿಗೆ ಯೇಸುವಿನಲ್ರು ಅಲ್ಲಿ ಸಾಯ್ತಾ ಇದ್ದಾನೆ, ಬಂಡ್ರು ಇಬ್ಬರು ಅಂತ. ಅಲ್ಲಿ ಯೇಸುಗೆ ಬಂಡ್ರ ಯೇಸುವಿನ ಅದ್ಭುತ, ನಾವು ಜೊತೆ ಸತ್ತೋಗ್ಬಿಡೋಣ, ಬಂಡ್ರ. ಇಲ್ಲಿ ಉದಾಹರಣೆಗೆ ಹೇಳ್ತಾ ಇರೋದು, ಅಲ್ಲೇನದು ಬಂದ್ರು ನಾವು ಸಹ ಹೋಗಿ ಆತನೊಳಗೆ ಸಾಯೋಣ ಎಂದರು. ಯೇಸುಸ್ವಾಮಿ ಅದಕ್ಕಿಂತ ಮುಂಚೆ ನಾನು ಹೋಗಿ ಸಾಯ್ತಾ ಇರೋಣ, ಇದ್ರಲ್ಲೂ ಎಬ್ಬಿಸ್ಬೇಕು ಬಂಡ್ರು. ಹೌದಲ್ಲ? ಯೇಸುಸ್ವಾಮಿ ಅಲ್ಲಿ ಸೋಮನು ಅಪನಂಬಿಕೆ ಅವನಿಗೆ, ಅಲ್ಲಿ ಮಲಗಿರೋನ ಎಬ್ಬಸ್ ಬಂಡ್ರ ನಾವು ಜೊತೆ ಸತ್ತೋಗ್ಬಿಡೋಣ, ಎದ್ದಾಡ್ರ ಅಂತ ಶಿಷ್ಯರ ಜೊತೆ ಕೌಂಟ್ರ್ ಕೊಟ್ಟು ಯೇಸುಸ್ವಾಮಿ ಬೇಜಾರು ಮಾಡ್ತಾ ಇದ್ದಾರೆ. ಅಲ್ಲಲ್ಯಾ. ಅದಕ್ಕೆ ಈ ತರ ನಾವು ಇರಬಾರ್ದು ಇದ್ದಲ್ಲಿ. ಅಲ್ಲಲ್ಯಾ. ದೇವರ ಶಬ್ದ, ದೇವರು ಏನ್ ಹೇಳ್ತಾರೆ ಫಸ್ಟ್ ದೇವರ ಶಬ್ದ ನಾವು ಕಿವಿ ಕೊಡೋಣ. ದೇವರ ಬಲವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಹೊರಡುತ್ತೆ. ಅವ್ರು ಹಿಂಗೆ ಇರ್ಬೇಕಾ. 21ನೇ ವಾಕ್ಯ ಓದೋಣ. ಇಲ್ಲಿ 21 ಓದಿಸಿದ. ಅದಾದ್ಮೇಲೆ ಇನ್ನೊಬ್ರು 32ನೇ ವಾಕ್ಯ ಓದಿ.
ಆ? ನೀನು ಇಲ್ಲಿ ಇರುತ್ತಿದ್ದರೆ ಇಲ್ಲಿ ಏನ್ ಮಾಡ್ತಾಳು, ಎಷ್ಟು ಅಬ್ಸರ್ವ್ ಮಾಡಿ ವಾಕ್ಯನ. ಸ್ವಾಮಿ ನೀನು ಇಲ್ಲಿ ಇರ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ. ಹಂಗೆ 37 ಓದಿಷ್ಟ. ಮರಿಯಾಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದ್ರೆ ಇಲ್ಲಿ 2 ಟಾಪಿಕ್ ಒಂದೇ, ಹೌದಲ್ವಾ? ಇಲ್ಲಿ ಮಾತಲ್ಲಿ ಕೇಳ್ತಿರೋ ಟಾಪಿಕ್ ಒಂದೇ. ಸ್ವಾಮಿ ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಅದರಲ್ಲಿ ಮರಿಯಾಳು ಕೇಳ್ತಾ ಇರೋದು ಒಂದೇ. ಆದ್ರೆ ಮಾತಾಡಂಗೆ ಜಿಂಗ್ಲಕ ನಿಂತ್ಕೊಂಡೆ ಹಿಂಗೆ ಏನು ಎಸಪ್ಪ ನೀನು ಇದ್ದಿದ್ರೆ ಕೈ ಕಟ್ಕೊಂಡು, ನೀನು ಇದ್ದಿದ್ರೆ ಸರಿ ಇರ್ತಿರ್ಲಿಲ್ಲ ಹಂಗೆ ಅಂತ ಕೈ ಕಟ್ಕೊಂಡು ದಿಲ್ಲಾಗ ಹೇಳ್ತಾ ಇರೋದು. ಆದ್ರೆ ಅಲ್ಲಿ ಮರಿಯಾಳು ಏನ್ ಮಾಡ್ತಾರಲ್ಲ, ಕಾಲಿಗೆ ಬಿದ್ದು ಕಣ್ಣೀರಿಂದ ಅಲ್ಲಲ್ಲಿಯ ಒಂದಿಷ್ಟು ಮರಿಯಾಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಕಣ್ಣೀರಿಂದ ಕಣ್ಣೀರಿಂದ ಬೇಡ್ತಾ ಇದ್ದಾರೆ. ಇಲ್ಲಿ ಮಾತಾಡಲು ನಿಂತ್ಕೊಂಡು ಅಹಮ್ಮಲ್ಲಿ ಕೇಳ್ತಾರೆ, ಏನಪ್ಪ ಎಸ್ಸಪ್ಪ ನೀನು ಇದ್ದಿದ್ರೆ ಸರಿದಿತ್ತು ಅಂತ. ಮಾಮೂಲಿ ನಾನು ಸಹಜವಾಗಿ ಹೇಳ್ತಾ ಇರೋದು ಹಿಂಗಿತ್ತು. ಅಲ್ಲಿ ಏನ್ ಮಾಡಿದ್ರು ಮರಿಯಾಳು ಕಣ್ಣೀರಿಂದ ಕೇಳ್ತಾ ಇದ್ರು. ಕಂಪೇರು ಅಲ್ಲಲ್ಲ. ಆಮೇಲೆ 27ನೇ ವಾಕ್ಯ ಓದೋಣ. ಈಗ ಮಾತಾಡು. ಈಗಲಾದರೂ ಇಲ್ಲಿ ವಾಕ್ಯನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಈಗಲಾದರೂ ಇಲ್ಲಿ ಯೇಸುಸ್ವಾಮಿ ನಂಬಿಕೆನೇ ಇಲ್ಲ ಅವಳಿಗೆ. ಯಾರಿಗೆ? ಮಾರ್ತಾಳಿಗೆ. ಈಗಲಾದರೂ ದೇವರನ್ನು ಏನು ಬೇಡ್ಕೊಂತೀಯೋ ಅದನ್ನು ಯಾರು ದೇವ್ರು ಅನುಗ್ರಹಿಸ್ತಾನೆ. ಯೇಸುಸ್ವಾಮಿ ಕೌಂಟ್ರ್ ಕೊಡ್ತಾ ಇದಾರೆ. ಈಗಲಾದ್ರೂ ನೀನ್ ಬೇಡ್ಕೋ. ಅಲ್ಲಿ ಯೇಸುಸ್ವಾಮಿ ಬಿಡುಗಡೆ ಕೊಡ್ತಾರೆ ಅಂತ ಹೇಳ್ತಿಲ್ಲ, ದೇವ್ರು ಬಿಡುಗಡೆ ಕೊಡ್ತಾ ಇದ್ದಾರೆ. ಯೇಸುಸ್ವಾಮಿ ಇದಕ್ಕಿಂತ ಮುಂಚೆ ಹೇಳಿದ್ದು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರೂ ಬದುಕುವರು, ಹೌದಲ್ವಾ? ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈಗಲಾದರೂ ಇಲ್ಲ ಇದ್ದೀರಾ? ಯೇಸುಸ್ವಾಮಿ ಕೇಳಿ ಏನೂ ಆಗಲ್ಲ. ಅವಳು ಆ ಒಂದು ಅರಿವಿಲ್ ಮಾತಾಡ್ತಾ ಇದ್ದಾರೆ. ಈಗಲಾದ್ರೂ ನೀನು ಫಸ್ಟ್ ಬೇಡ್ಕೋ. ದೇವ್ರ ಬಿಡುಗಡೆ ಕೊಡ್ಬೋದೇನೋ? ಇಲ್ಲ ಇದ್ದೀರಾ? ಅದಕ್ಕೆ ಎಷ್ಟೋ ಜನ ಇದೇ ಪ್ರಕಾರ ಈಗೆಲ್ಲ ಆದ್ರೆ ಈ ಸಭೆಗೂ ರೆಡಿ ಆಗುತ್ತೇನೋ, ಆ ಸಭೆಗೂ ರೆಡಿ ಆಗುತ್ತೇನೋ, ಅಲ್ಲೂ ರೆಡಿ ಆಗುತ್ತೇನೋ. ಅಲ್ಲಿರೋ ಯೇಸುನೇ ಇಲ್ಲಿರೋದು, ಇಲ್ಲಿರೋ ಯೇಸುನೇ ಅಲ್ಲಿರೋದು, ಅಮೆರಿಕದಲ್ಲಿರೋ ಯೇಸುನೇ ಬೆಂಗಳೂರು ಕುಂಬ್ಳುಗಳಿರೋದು, ಅಲ್ಲಲ್ಲಿಯ ಹೆಬ್ಬಾಳ್ದ್ರ ಯೇಸುನೇ ಇಲ್ಲಿರೋದು, ಹೌದಲ್ವಾ? ಅದೇ ಪ್ರಕಾರ ಅನೇಕ ಜನಗಳು ಸಭೆ ಓಡ್ತಾ ಇದ್ದಾರೆ, ಅಲ್ಲಲ್ಲಿಯ. ಅದು ಇದೇ ಪ್ರಕಾರ ಈಗಲಾದ್ರೂ ದೇವರು ಏನು ಬೇಡಿಕೊಳ್ಳುತ್ತೀಯೋ, ದೇವರನ್ನು ಬೇಡಿಕೊಳ್ಳುತ್ತೀಯೋ ದೇವರಿಗೆ ಅನುಗ್ರಹಿಸುವನು. ದೇವರನ್ನು ಏನು ಬೇಡ್ಕೊಂಡು ಅದು ನಿಮ್ಗೆ ಅನುಗ್ರಹಿಸುವನು. ಅಲ್ಲಿ ಕ್ವಶನ್ ಮಾರ್ಕ್. ದೇವರು ನಂಬ್ತಾ ಇದ್ದಾರೆ, ದೇವ್ರ ಅಲ್ಲಿಗೆ ಯೇಸುನು ನಂಬ್ತಾ ಇಲ್ಲ ಅವಳು. ಅದಕ್ಕಾಗಿ ಈಗಲಾದರೂ ಆ ಪದ ಯೂಸ್ ಮಾಡ್ತಾ ಇರೋದು, ಅಲ್ಲಲ್ಲಿಯ. ಇದೇ ಪ್ರಕಾರ ಅನೇಕ ಜನರಿದ್ದಾರೆ. ಯೇಸುಸ್ವಾಮಿಯ ನಂಬದೆ ಪಾಸ್ಟರ್ ನಂಬೋರು ಇದ್ದಾರೆ. ಯೇಸುಸ್ವಾಮಿನ ನಂಬಿದ್ರೆ ನಂಬಲ್ಲ, ದೊಡ್ಡ ಚರ್ಚಿದ್ರೆ ಸಾಕು ಅಲ್ಲೂ ರೆಡಿ ಆಗ್ಬಿಡುತ್ತೆ ಅಂತ ಆ ಥರ ಜನಗಳಿದ್ದಾರೆ. ಅಲ್ಲಲ್ಲಿಯ ದೊಡ್ಡ ಆಲಯ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಒಳಗಡೆ ಅಳುಕು ಬಳುಕಾಗಿದೆ. ಅಲ್ಲಲ್ಲಿಯ ಬಿಲ್ಡಿಂಗ್ ತರ ಚರ್ಚ್ ಓಡ್ದ ಕಟ್ಟಿರ್ಬೋದು, ಅಲ್ಲೇನು ಬಿಡುಗಡೆ ಇಲ್ಲ. ಟುಸ್ಪಡ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಾ ಅಷ್ಟೇ. ಬಿಡುಗಡೆ ಇಲ್ಲ, ದೇವರಿಂದ ತಲಾಂತಿಗಳು ಹೊಂದ್ಕೊಂತಿಲ್ಲ, ದೇವರ ಪದ್ಧತಿ ಕಾರ್ಯ ನೆರವೇರ್ತಿಲ್ಲ. ಚರ್ಚ್ಗೂ ಏನು ಪ್ರಯೋಜನ? ಅಲ್ಲಿ ಯೇಸು ಇದ್ದಾರ ಫಸ್ಟ್ ನೋಡ್ಬೇಕು. ಅಲ್ಲಲ್ಲಿಯ ನಾ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಮಾತಾಡೋ ಸ್ವಭಾವ ಅನೇಕ ಜೀವಿತದಲ್ಲಿ ಇದ್ದಿದ್ದಲ್ಲಿದೆ. ಅದಕ್ಕಾಗಿ ನಾನು ಫಸ್ಟ್ ಹೇಳಿದೆ, ಈ 2025 ಲೋಕದ ಪ್ರತಿಯೊಂದು ಒಬ್ಬರ ಆತ್ಮಿಕ ಜೀವಿತದಲ್ಲಿ ದೇವರೊಂದು ಬಲವಾದ ಕಾರ್ಯ ಮಾಡಲು ಸಿದ್ಧವಾಗಿದ್ದಾರೆ. ಅಲ್ಲೆಲ್ಲೂಯ. ಒಬ್ಬೊಬ್ಬರ ಆತ್ಮಿಕ ಜೀವಿತ ಸತ್ತಂತ ಕಾರ್ಯದಲ್ಲಿದೆ, ಸತ್ತಂತ ಪರಿಸ್ಥಿತಿಯಲ್ಲಿದೆ. ಅಲ್ಲೆಲ್ಲೂಯ. ಅದಕ್ಕಾಗಿ ಒಬ್ಬೊಬ್ಬರ ಆತ್ಮಿಕ ಜೀವಿತಗಳನ್ನು ದೇವರು ಶುದ್ಧೀಕರಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಏನಿನ ಮೇಲೆ ಯಾವ ರೀತಿ ಕಂಬಳಿ ಮುಂದಕ್ಕೆ ಹೋಯ್ತು, ಅದೇ ಪ್ರಕಾರ ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಒಂದು ಸೇವೆಯಲ್ಲಿ, ನಮ್ಮ ಆತ್ಮಿಕತೆಯಲ್ಲಿ ದೇವರು ಕೊಟ್ಟಂತ ತಲಾಂತಗಳನ್ನು, ದೇವರು ಕೊಟ್ಟಂತ ಶಬ್ದಕ್ಕೆ ನಾವು ಕಿವಿ ಕೊಡದೆ ಇಲ್ಲದಿದ್ರೆ ನಿನ್ನ ಮೇಲಿರುವ ಟ್ಯಾಲೆಂಟ್, ಆ ಒಂದು ಅನಾಯಿಂಟಿಂಗ್ ಹಂಗೆ ಸಪ್ಲೈ ಆಗುತ್ತೆ ಬೇರೆ. ಈ ದಿನ ನಾವು ದೇವರಲ್ಲಿ ಬಲವಾಗಿ ನಿಂತಿರುವುದೇ ಆದ್ರೆ ನಿನ್ನ ಮೇಲಿಟ್ಟ ಅನಾಯಿಂಟಿಂಗ್ ನಿನ್ನ ಮಕ್ಕಳ ಮೇಲೆ ಅದು ಚಲಿಸ್ತಾ ಇದೆ. ನಿನ್ನ ಮೇಲಿಟ್ಟ ಅಭಿಷೇಕ ಸಭೆಯಲ್ಲಿ ಹರಡ್ತಾ ಇದೆ. ಅದು ಬೀಳಿಗಳ ಶಕ್ತಿ ಸಭೆಯಲ್ಲಿ ಆವರಿಸ್ಕೊಳ್ತಾ ಇದೆ. ಹಲ್ಲೆಲೂಯಾ.
ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾರೆ, ಈಗಲಾದರೂ ನೀನು ಯೇಸುನ ಬೇಡ್ಕೋ. ಮುಂದೆ ಅದಕ್ಕೆ ಉತ್ತರ ಯೇಸು ಉತ್ತರ ಕೊಡ್ತಾರೆ. 23ನೇ ವಾಕ್ಯ ಬನ್ನಿ. ಯೇಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವೆನೆಂದು ಹೇಳಿದನು. ಒಂದೇ ಮಾತು ಸ್ಟೇಟ್ಮೆಂಟ್ ಅಪ್ಪ ಕೊಟ್ಟಿದ್ದು. ಆಮೆನ್ ಸ್ತೋತ್ರಂ. ನಿನ್ನ ತಮ್ಮನು ಎದ್ದು ಬರೋಣ ನಂಬದ, ನಿನ್ನ ತಮ್ಮನು ಎದ್ದು ಬರುವೆನೆಂದು ಎದ್ದು ಬರುವುದೆಂದು ಹೇಳಿದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಅವ್ರ ಅದಕ್ಕಿಂತ ಮುಂಚೆ ಏನೇಳು? ಈಗಲಾದ್ರೂ ದೇವ್ರ ಹತ್ರ ಬೇಡ್ಕೊ ನೀನು. ಈಗಲಾದ್ರೂ ಯೇಸು ಸ್ವಾಮಿಗೆ ಕೊಂಡ್ರು ಕೊಡ್ತಾ ಇದಾರೆ. ಈಗಲಾದ್ರೂ ನೀನು ಬೇಡ್ಕೊ, ಹೌದಲ್ವಾ? ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ನಿನ್ನ ತಮ್ಮನು ಎದ್ದು ಬರುವನು. ಆಮೆನ್ ಸ್ತೋತ್ರ. ನಿನ್ನ ತಮ್ಮನು ಎದ್ದು ಬರುವನು. ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇರ್ಬೋದು, ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು, ಒಂದು ಬಂಡದಲ್ಲಿ ಮುರಿದಿರ್ಬೋದು, ಕಾಲು ಎತ್ತಿಕ್ಕಾಗದೇ ಇರ್ಬೋದು, ನಡೆಯಕ್ಕಾಗದೇ ಇರ್ಬೋದು. ಈಗಲಾದರೂ ಯೇಸು ಎದ್ದು ಬರುವನು. ಹಲ್ಲೆಲೂಯಾ. ಅದಕ್ಕಾಗಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಹಲ್ಲೆಲೂಯಾ. ಬದುಕುವನು. ಆಮೆನ್. ಹಲ್ಲೆಲೂಯಾ. ಅಂತ ಒಂದು ನಮ್ಗೊಂದು ನಂಬಿಕೆ ನಮ್ಗೆ ಇರಬೇಕು. ಹಲ್ಲೆಲೂಯಾ. ಬೇಗ ಮುಂದಕ್ಕೆ ಓದಿ. ಯೇಸು ಆಕೆಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವರು ಸತ್ತರು ಬದುಕುವನು ಅಂದನು. ಹಲ್ಲೆಲೂಯಾ ಹಲ್ಲೆಲೂಯಾ. 27ನೇ ವಾಕ್ಯ ಓದೋಣ. ಇಲ್ಲಿ ವಾಕ್ಯನ ಅಬ್ಸರ್ವ್ ಮಾಡಿ. ಇಲ್ಲಿ ಮಾರ್ತಾಳ ಬಾಯಲ್ಲಿ ಒಂದು 3 ವಿಶೇಷವಾದ ಶಬ್ದ ಬರ್ತಾ ಇದೆ. ಅಲ್ಲಿ ಹೋಗಿ ಆಕೆ ಹೌದು ಹೌದು ಸ್ವಾಮಿ. ಸ್ವಾಮಿ ಅಂದ್ರೆ ಏನು? ಒಂದು ಉನ್ನತದಲ್ಲಿ ದೊಡ್ಡವರು. ಆಮೆನ್. ಅವನು ದೊಡ್ಡವ್ರನ್ನ ಏನಾದ್ರು ಸ್ವಾಮಿ ಅಂತ ಹೇಳ್ತಾರೆ. ಇಲ್ಲದ್ರ ಸ್ವಾಮಿ ಲೋಕಕ್ಕೆ ಬರಬೇಕಾದ 2ನೇ ಪಾಯಿಂಟ್ ದೇವಕುಮಾರ. ದೇವಕುಮಾರ ಯಾರು? ಪರಲೋಕದಲ್ಲಿರುವಂತ ದೇವಕುಮಾರನು. ಅಲ್ಲಲ್ಯಾ? ಮೇಲಿರುವನು ಪರಲೋಕ ದೇವಕುಮಾರನು. ಒಂದು ನಿಮಿಷ. ದೇವಕುಮಾರ ಯಾರು? ನಮ್ಮ ಮಧ್ಯೆ ಬಂದಿರುವಾತನು. ದೊಡ್ಡ ಮೇಲಿರುವನು ಬಂದಿರುವಾತನು. ಇಲ್ಲದ್ರ ಟಾಪಿಕ್ ಇಲ್ಲದ್ರ ಸ್ವಾಮಿ ಅಂದ್ರೆ ಮೇಲಿರುವಾತನು, ದೇವಕುಮಾರ ಪರಲೋಕದಿಂದ ಬಂದಿರುವಾತನು. ನೆಕ್ಸ್ಟ್ ಕ್ರಿಸ್ತನು ನೀನೆ. ಆ ಕ್ರಿಸ್ತನು ನಮ್ಮನ್ನ ಕರ್ಕೊಂಡು ಹೋಗುವಾತನು. ಆಮೆನ್. ಮೇಲಿರುವಾತನು ಬರುವಾತನು ಕರ್ಕೊಂಡು ಹೋಗುವಾತನು. ಎಸ್. ಹಲ್ಲೆಲೂಯಾ. ಈ ವಾಕ್ಯನ ದೀಪಕ ಓದಿ ಆ ಒಂದು ಅವಳ ಬಾಯಲ್ಲಿ ಎಂತ ಮಾತು ಬಂದಿದೆ ಅಂದ್ರೆ ಅದು ದೇವರು ಎಷ್ಟು ಸ್ಪಷ್ಟವಾಗಿ ಅದು ವಾಕ್ಯ ಇದೆ. ನಾನು ಓದುವಾಗ ಏನಿದೆ ಒಂದು ಸ್ವಾಮಿ ಈ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ. ಹಲ್ಲೆಲೂಯಾ. ಸ್ವಾಮಿ ಅಂದ್ರೆ ಏನು? ದೊಡ್ಡವನು, ಮೇಲಿರುವಾತನು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವಕುಮಾರನು ಬಂದಿರುವಾತನು, ಮೇಲಿರುವಾತನು ಬಂದಿರುವಾತನು, ಕ್ರಿಸ್ತನು ಕರ್ಕೊಂಡು ಹೋಗುವಾತನು. ವಾವ್, ಅದು ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ಮೇಲಿರುವಾತನು ಬಂದಿರುವಾತನು ಕರ್ಕೊಂಡು ಹೋಗುವಾತನು. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವರು ಸತ್ತರು ಬದುಕುವರು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಬೇಗ ಬೇಗ 32, 33 ಓದಿ. ಮರಿಯಾಳು ಅವಾಗ ನಾವು ಮಾತಾಡೋ ವಿಷಯ ನೋಡ್ದು. ಈಗ ಮರಿಯಾಳ ಬಗ್ಗೆ ನೋಡೋಣ. ಮರಿಯಾಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ. ಇಲ್ಲಿ ನೋಡು, ಇದು ಮರಿಯಾಳಲ್ಲಿ ನಾವು ಸತ್ಯವಾದ ಹೊಸ ಒಡಂಬಡಿಕೆ ನೋಡುವಾಗ ಎಲ್ಲೂ ಸಹ ಅವಳ ವಿಷಯದಲ್ಲಿ 3 ಜಾಗದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಎಲ್ಲೆಲ್ಲಿ ಅಂದ್ರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಾಕ್ಯ, ಅದೇ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 32ನೇ ವಾಕ್ಯ, ಮತ್ತೆ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 3ನೇ ವಾಕ್ಯ. ಈ 3 ಜಾಗದಲ್ಲಿ ಮಾತ್ರ ಈ ಮರಿಯಾಳು ಬಂದಿದ್ದಾಳೆ. ಆದರೆ ಈ 3 ಜಾಗದಲ್ಲೂ ಸಹ ಯೇಸು ಸ್ವಾಮಿ ಅವಳ ಹತ್ರ ಮಾತಾಡಿಲ್ಲ. ಇಲ್ಲ ಇದ್ರ ಆ 3 ಸ್ಥಳದಲ್ಲಿ ಮರಿಯಾಳು ಬಂದಿದ್ದಾಳೆ. ಆ 3 ಸ್ಥಳದಲ್ಲೂ ಕಣ್ಣೀರಿಟ್ಟು ದೇವರ ಪ್ರಾರ್ಥನೆ ಮಾಡ್ತಾಳೆ. ಹಿಂಗೆ ಓದಿ 32. ಮರಿಯಾಳು ಸ್ವಾಮಿ ನೀನು ಇಲ್ಲದಿದ್ದರೆ ನನ್ನ ತಮ್ಮ ಸಾಯ್ತಿರಲ್ಲ ಅಂದಳು. ಆಕೆ ಗೋಳಾಡುವುದು ಆಕೆ ಸಂಗಡ ಬಂದ ಯಹೂದ್ಯರು. ಅವಳು ಮಾತ್ರ ಯಹೂದ್ಯರು. ಅವಳು ಅಲ್ಲಿ ನಾವಾಗಲೇ ಹೇಳಿದೆ 3 ಸ್ಥಳದಲ್ಲಿ ಅವಳು ಬಂದಿದ್ದಾಳೆ. ಆ 3 ಸ್ಥಳದಲ್ಲೂ ಅದೇ ಪ್ರಕಾರ ಗೋಳಾಡ್ಕೊಂಡೆ ಬಂದಿದ್ದಾಳೆ. ಅಲ್ಲೆಲ್ಲ ಮಾಡ್ತಾಳೆ. ಏನ್ ಮಾಡ್ಲು? ಜಿಂಗ್ಲಾಗೆ ಸಭ ನೀನ್ ಇಲ್ಲಿದ್ರಲ್ಲಿ ಸರೋಗ್ತಿದ್ ಯಾಕೆ ಬಂದಿಲ್ಲ ಅಂತ ನಿಂತ್ಕೊಂಡು ಕೇಳಿದ್ದಾಳೆ. ಆದ್ರೆ ಮರಿಯಾಳು ಕಣ್ಣೀರಿಂದ ಕಾಲಿಗೆ ಬಿದ್ದು ತಲೆ ತಗ್ಗಿಸಿ
ದೇವರ ಹತ್ರ ವಿನಯತೆಯಿಂದ ಕೇಳ್ಕೊಂಡಿದ್ದಾಳೆ. ಅಲ್ಲೆಲ್ಲ ಆ ಕೇಳ್ಕೊಂಡ ಕಾರಣ ಆ ಓದಿಷ್ಟ ಹೇಳ್ತೀನಿ. ಯೆಹೂದ್ಯರು ಗೋಳಾಡುವುದನ್ನು ಯೆಹೂದ್ಯರು ಗೋಳಾಡುವುದು ನೋಡಿ ಕಂಡಾಗ ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ಹಾ ಅವನನ್ನು ಎಲ್ಲಿ ಇದೆಯೆಂದು ಎಷ್ಟು ಅವರು ಸ್ವಾಮಿ ಬಂದು ನೋಡು ಅಂದರು. ಇಲ್ಲಿದೆ ಪಾಯಿಂಟ್. ಯೇಸು ಯಾಕಾಗಿ ಕಣ್ಣೀರು ಬಿಟ್ಟನು? ಯೇಸು ಕಣ್ಣೀರು ಬಿಟ್ಟನು. ಎಷ್ಟು ಆ ಒಂದು ಸಂದರ್ಭನ ಲಾಜಿಕಲ್ ಯೋಚನೆ ಮಾಡಿ. ದೇವರು ಸಂತೈಸುವ ದೇವರು. ಅಲ್ಲಿ ಅವಳು ಕಣ್ಣೀರಿಂದ ಬಂದು ಹೌದಲ್ವಾ? ಅಲ್ಲಿ ಕಣ್ಣೀರಿಂದ ಬರುವಾಗ ನಾವು ಉದಾಹರಣೆಗೆ ಬರಳ್ತಾ ಇದ್ದ ಅಂದ್ರೆ ನಾವು ಒಂದ್ ಮಾಡ್ತೀವಿ ಮಾತಾಡೋ ಯಾಕಮ್ಮ ಸುಮ್ಮನೆ ಮಾಡಿದ್ರೆ ಅಯ್ಯೋ ಇನ್ನ ಜೋರಾಗ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹೌದಲ್ವಾ? ಉದಾಹರಣೆಗೆ ಯಾರೋ ದುಃಖ ಇರ್ತಾರೆ ಭಾಷೆಗಳು ಯಾಕಮ್ಮ ಸುಮ್ಮನೆ ಇಲ್ಲ ಭಾಷೆ ಅವ್ರು ಅರ್ಥ ಮಾಡಿತು ಅವ್ರು ಅರ್ಥ ಮಾಡ್ರು ಇನ್ನ ಎಳ್ಕೊಂಡು ಹೊಂಟಿದ್ರೆ ಕಣ್ಣೀರು ಹೌದಲ್ವಾ? ದೇವರು ಒಂದು ಲಾಜಿಕಲ್ ಚಿಂತೆ ಮಾಡ್ತಾ ಇದ್ರೆ ಅವಳು ಕಣ್ಣೀರಿಂದ ದೇವ್ರ ಏನ್ ಮಾಡಿದ್ರು ಪ್ರಾರ್ಥನೆ ಮಾಡ್ಲು. ಅವಳು ಕಣ್ಣೀರು ನೋಡಿ ಜೊತೆ ಯಹೂದ್ಯರು ಕಣ್ಣೀರು ಆಗ್ತಾ ಇದ್ದಾರೆ ಹೌದಲ್ವಾ? ಅವಳಿಗೋಸ್ಕರ ದೇವ್ರು ಸಂತೈಸ್ಬೇಕು. ಅಲ್ಲಿ ದೇವ್ರು ಕಣ್ಣೀರಿಟ್ರು. ಅಲ್ಲಲ್ಲಿಯ ಯಹೂದ್ಯರು ಕಣ್ಣೀರು ಹಾಕ್ರು, ಮರಿಯಾಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಅಲ್ಲೋಟು ಮರಿಯಾಳೆ ಕಣ್ಣೀರು ಹಾಕ್ಬೇಡಾದ್ರೆ ಇಲ್ಲ ಭಾಷೆ ತಮ್ಮ ಸತ್ತೋಗ್ಬಿಟ್ಟ ಅಲ್ಲಲ್ಲಿಯ ಇನ್ನ ಹೇಳ್ಕೊಂಡು ಹೋಗ್ತಾರೆ ಕಣ್ಣೀರು. ಅದೇ ದೇವರಲ್ಲಿ ಅವಳನ್ನ ಸಂತೈಸೋಕೋಸ್ಕರ ಯೇಸು ಸ್ವಾಮಿ ಕಣ್ಣೀರು ಹಾಕಿ ಅಲ್ಲಲ್ಲಿಯ ಅದಕ್ಕೆ ಸಂತೈಸುವ ಆತನು, ಬಲಪಡಿಸುವ ಆತನು, ಬಿಡುಗಡೆ ಕೊಡುವ ಆತನು. ಅಲ್ಲೆಲ್ಲ ನಾನೇ ಪುನರುತ್ಥಾನ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವರು ಸತ್ತರೂ ಬದುಕುವರು. ಅಲ್ಲೆಲ್ಲ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ದೇವರನ್ನು ನಂಬುವುದೇ ಆದರೆ ನಿನ್ನ ಜೀವಿತದ ಸತ್ತಂತ ಕಾರ್ಯಗಳಿದ್ರೆ ಅದನ್ನ ಆತನಿಗೆ ಒಪ್ಪಿಸಿಕೊಡು. ಆ ಸತ್ತಂತ ಪರಿಸ್ಥಿತಿ ಅದನ್ನು ಮಾರ್ಪಡಿಸೋ ಶಕ್ತನು. ಅಲ್ಲೆಲ್ಲ ನಿನ್ನ ಜೀವಿತದಲ್ಲಿ ಯಾವುದೇ ವಿಷಯ ಸತ್ತೋಗಿರ್ಬೋದು, ಯಾವುದೇ ವಿಷಯ ಬಿದ್ದೋಗಿರ್ಬೋದು, ಅಲ್ಲಲ್ಲಿಯ ಅದನ್ನ ಮಾರ್ಪಡಿಸಿ ನಿನ್ನ ಬಲಪಡಿಸುವ ನಿನ್ನ ಸಂಗಡ ಇದ್ದಾನೆ. ಆತನಿಂದ ಪ್ರೀತಿ ಮಾಡುವ ಯೇಸು ಆಗಿದ್ದಾನೆ. ಆತನೇ ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬೋರು ಸತ್ತರೂ ಬದುಕುವನು. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯ ಇವತ್ತು ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡೋ ದೇವರ ಮಕ್ಕಳ ಸುಮ್ಮನೆ ಹೇಳೋದಲ್ಲ. ಈ ಕೊನೆಯ ದಿನ ಆಗಿದೆ. ಯೇಸು ಬರುವಾಗ ಯಾರು ಕೈ ಬಿಡಲ್ಪಡ್ತಾರೋ, ಯಾರು ಎತ್ತಲ್ಪಡ್ತಾರೆ ಯಾರೂ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮನ್ನ ನಾವು ಕ್ರಮೀಕರಣ ಪಡಿಸ್ಕೊಳ್ಳೋಣ. ಯಾವ ವಿಷಯದಲ್ಲಿ ನಾವು ಹಿಂಜಾರು ಹೋಗಿದ್ದೇವೆ, ದೇವರೇ ನಿನ್ನಂತೆ ನಿನ್ನ ಸಹೋದರನ ಪ್ರೀತಿಸುವಂತಿದೆ. ನಾನು ಮೂರ್ಖ ಅಂದ್ರೆ ಅಜ್ಞಾನ ಕಾಣ್ತಿದೆ. ಇಷ್ಟೊಂದು ಕಟ್ಟಲಿಟ್ಟಿರುವಾಗ ಎಲ್ಲೋ ಒಂದು ವಿಷಯದಲ್ಲಿ ದೇವರನ್ನು ಜಾರಿದ್ದೇನೆ, ಎಲ್ಲೋ ವಿಷಯದಲ್ಲಿ ನಾನು ಕೋಪ ಮಾಡಿದ್ದೇನೆ, ಎಲ್ಲೋ ವಿಷಯ ನನ್ನ ಹೆಂಡತಿಗೆ ದುಡುಕಿ ಮಾತಾಡಿದ್ದೇನೆ, ಎಲ್ಲೋ ವಿಷಯ ನನ್ನ ಗಂಡನಿಗೆ ಕೋಪದಲ್ಲಿ ಮಾತಾಡಿದ್ದೇನೆ, ಎಲ್ಲೋ ವಿಷಯ ನನ್ನ ಅತ್ತೆಗೆ ನಾನು ಬೈದಿದ್ದೇನೆ. ನನ್ನ ಜೀವಿತ ಇಂತಹ ವಿಷಯ ತಪ್ಪಿದೆ. ಅದಕ್ಕಾಗಿ ಯಾವನೋ ದೇವಸ್ಥಾನ ತಪ್ಪು ಮಾಡಿದ್ರೆ ಆತನ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರ್ಕೆ ಮಾಡಿ ಬಿಟ್ಟು ಬಿಡುವನಿಗೆ ಕ್ಷಮಾಪಣೆ ಉಂಟು. ಇದ್ರೆ ನೀನು ದೇವತ್ರ ಒಪ್ಪಿಕೊಂಡು ಬಿಟ್ಟು ಬಿಡುವುದು ಆದರೆ ಆತ ನಿನ್ನ ಜೀವಿತದಲ್ಲಿ ಸತ್ತಂತ ಕಾರ್ಯವನ್ನು ಮಾರ್ಪಡಿಸಿ ಆತನ ಬಲ ನಿನ್ನ ಜೀವಿತದಲ್ಲಿ ಎಂಟರ್ ಆಗ್ತದೆ. ಅಂತ ಅನಾಯಿಂಟಿಂಗ್ ಶಕ್ತಿ. Oh, glory to Jesus. Hallelujah. Hallelujah. ಇಷ್ಟೆಲ್ಲ ನಂತರ ದೇವರ ಬಲ ಚಲಿಸ್ತಾ ಇದೆ. ದೇವರ ಬಲ ನನ್ನ ಕುಟುಂಬದಲ್ಲಿ ಚಲಿಸ್ತಾ ಇದೆ. ದೇವರ ಬಲ ನನ್ನ ಕುಟುಂಬದ ಮಕ್ಕಳ ಜೀವಿತದಲ್ಲಿ ಚಲಿಸ್ತಾ ಇದೆ. ದೇವರ ಬಲ ನನ್ನ ಜೀವಿತ ಆತ್ಮಿಕ ಜೀವಿತದಲ್ಲಿ ಚಲಿಸ್ತಾ ಇದೆ. ದೇವರ ಬಲ ನನ್ನ ಶರೀರದಲ್ಲಿ ಆವರಿಸ್ಕೊಳ್ತಾ ಇದೆ. ಗ್ಲೋರಿ 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 ಟು ಜೀಸಸ್. ದೇವರ ಬಲ ನಮ್ಮವರ ಜೀವಿತದಲ್ಲಿ ಚಲಿಸಿ ಆವರಿಸ್ಕೊಳ್ತಾ ಇದೆ. ಶತ್ರುನೆಲ್ಲ ಕೋಟೆ ಕೊತ್ತಲುಗಳು ಇದೇ ಗಳಿಗೆಯಲ್ಲಿ ಅದು ಲಯವಾಗುತ್ತಾ ಇದೆ. ಓ ಗ್ಲೋರಿ ಟು ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಹಿಂಗೆ ಇಲ್ಲಿ 40ನೇ ವಾಕ್ಯ ಬನ್ನಿ ಬೇಗ. ನೀನು ನಂಬಿದರೆ ಯೇಸು ಆಕೆಗೆ ಬೇಡ ಒಂದು ಸಿಸ್ಟಮ್ ಇಲ್ಲಿಂದ ಸ್ವಲ್ಪ 37 ವಾಕ್ಯ ಓದಿ. ಈತನು 38 ಸರಿ 38 ಓದಿಷ್ಟ 38 ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ತನ್ನಲ್ಲಿ ಯಾಕಂದ್ರೆ ಅಷ್ಟು ಗೋಳಾಡ್ತಾ ಇದ್ರೆ ಕಣ್ಣೀರು ಆಗ್ತಾ ಇದ್ದಾರೆ ಹೌದಲ್ವಾ? ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದು ಅದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲು ಅನಿಸಿತು. ಆವಾಗಿನ ಕಾಲದಲ್ಲ ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಓದಿರೋರು ಬೈಬಲ್ ಅಲ್ಲಿ. ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಒಂದು ಸಮಾಧಿ ಅಂದ್ರೆ ಒಂದು ಗುಹೆದಲ್ಲಿ ಹಾಕಿ ಸಮಾಧಿ ಕಲ್ಲು ಅಡ್ಡ ಹಾಕಿ ಬಿಟ್ಬಿಟ್ಟಿದ್ರು ಹೌದಲ್ವಾ? ಆ ಒಂದು ಸಮಾಧಿ ಕಲ್ಲು ಮುಚ್ಚಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು. ಯಾರು ಹೇಳು?
ಅದೇ 27ನೇ ವಾಕ್ಯದಲ್ಲಿ ಅಂತ ಈಗಲಾದ್ರೂ ದೇವರು ನೀನು ಏನು ಬೇಡ್ಕೊಂತೀಯ, ನಿನ್ನ ಅನುಗ್ರಹದಿಂದ ಅವನು ಬದುಕುತ್ತಾನೆ. ಅದಲ್ಲಿ ಅವ್ನಿಗೆ ಹೇಳ್ದೋಳು ಇಲ್ಲೇನು ಹೇಳ್ತಾ ಇದ್ದಾಳೆ, ಸ್ವಾಮಿ 1 ಸೆಕೆಂಡ್, ಸತ್ತು 4 ದಿವಸ ಆಗಿದೆ. ಸ್ವಾಮಿ ಏನೋ ಫುಲ್ಲು ಟಿಟ್ಟಾಪತಿ ನಾನು ಬಿಡುಗಡೆ ಕೊಡ್ತೀವಿ ನಂಬಿಕೆಯಿಂದ ಹೋಗಿದ್ದಾರೆ. ದೇವರು ಒಂದು ಬಿಡುಗಡೆ ಕೊಡುವಾಗ ಒಂದು ಉದಾಹರಣೆಗೆ ಒಂದು ಪಾಸ್ಟ್ರಿ ಒಂದು ಉದಾಹರಣೆಗೆ ನಮಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಬಂದಾಗ ನಾವು ಬಿಟ್ಕೊಡ್ಬೇಕು. ದೇವರು ಸೇವಕರು ಒಂದು ದರ್ಶನ ಕೊಟ್ಟಿರ್ತಾರೆ, ನೀವು ಹೋಗಿ ಕುಟುಂಬ ಪ್ರಾರ್ಥನೆ ಮಾಡು, ನಾನು ಕಾರ್ಯ ಮಾಡ್ತೀನಿ ಅಂತ. ಉದಾಹರಣೆ ಒಂದು ಸೇವಕರು ನಿಮ್ಮ ಮನೆಗೆ ಬರುವುದೇ ಆದರೆ ಆ ಥರ ಸೇವಕರು ನಮ್ಮ ವಿಷಯದಲ್ಲಿ ಏನೋ ಪ್ರಾರ್ಥನೆ ಮಾಡ್ತಾ ಇದ್ರೆ ನಾವು ಪ್ರಾರ್ಥನೆ ಮಾಡೋಣ. ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡ್ಬೇಡ್ರಿ, ಫಸ್ಟ್ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅವ್ರು ಹೆಂಗಂತ ನೋ ಅನ್ನೋರು ಯಾರು ನಿನ್ನ ಜೀವಿತದಲ್ಲಿ ಬರೋದಿಲ್ಲ, ಮಾತಾಡೋರು ಯಾರು ನಿನ್ ಬದುಕಕ್ಕೆ ಬರೋದಿಲ್ಲ. ಅಲ್ಲೆಲ್ಲ ಅಲ್ಲಿ ಯೇಸುವೆ 4 ದಿನ ಆಯ್ತು ವಾಸನೆ ಹೊಡಿತಾ ಇದೆ. ಯೇಸು ಗೊತ್ತಿಲ್ಲ ಸತ್ರ 4 ದಿನ ಅಂತ ಗೊತ್ತಾನೆ. ನೋ ಯೇಸುವೆ ತೆಗಿಬೇಡಪ್ಪ, ಅಲ್ಲಿ ತೆಗೆದ್ರೆ ಗೊಬ್ಬರ ನಾತ ಹೊಡಿತಾ ಇದೆ, ಡೆಡ್ ಬಾಡಿ ಅಷ್ಟು ವಾಸನೆ ಇದೆ, ಎಲ್ಲ ಓಡಾಡ್ಬಿಡ್ತಾರೆ. ಆಮೇಲೆ ಓ ಸ್ಟಾಪ್, ಅಲ್ಲಿ ತಡೆಗೆ ಬಂದವಳೆ. ಅಲ್ಲೆಲ್ಲ ಅಲ್ಲಿ ಯೇಸು ಕಲವು ತೆಗಿಯೋನರು ಅಲ್ಲಿ ಓದಿ ಅಕ್ಕನದ ಮಾಡ್ತಾಳು, ಸ್ವಾಮಿ ಅವನು ಸತ್ತು 4 ದಿವಸವಾಯ್ತು, ಈಗ ನಾತ ಹುಟ್ಟಿದೆ ಅಂತ ಏನಾಗಿದೆ, ಈಗ ಗಬ್ಬು ನಾತ ಹೊಡಿತಾ ಇದೆ. ಅಲ್ಲೆಲ್ಲ ಫುಲ್ ವಾಸನೆ ಹೊಡಿತಾ ಇದೆ, ತೆಗಿಬೇಡ. ಅಲ್ಲೆಲ್ಲ ದೇವರ ಮೇನ್ ವಾಗ್ದಾನನೇ ಅವ್ರು ಮಾಡ್ತಾ ಬಿಟ್ಟಿದ್ರು. ಅಲ್ಲೆಲ್ಲ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೋ ಬದುಕುವನು. ಅಲ್ಲೆಲ್ಲ ಆವಾಗ ದೇವರ 40ನೇ ವಾಕ್ಯ ಓದಿಷ್ಟ ಯೇಸು ಆಕೆಗೆ ನೀನು ನಂಬಿದರೆ ವಾವ್ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆನೆಂದು. ಅಲ್ಲೆಲುಯಾ ಅಲ್ಲೆಲುಯಾ. ಎಷ್ಟು ಜನ ನಂಬ್ತೀರಾ? ಈ ಮುಂಜಾನೆ ವೇಳೆ ನೀನು ನಂಬುವುದಾದ್ರೆ ದೇವ ಮಗುವೆ ನಿನ್ನ ಜೀವಿತ ದೇವರ ಮಹಿಮೆ ಪ್ರಕಟವಾಗುತ್ತದೆ. ಯೆಶಾಯ 45 ವಾಕ್ಯ ಬರೆದಿರೋ ಪ್ರಕಾರ ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲ ಜನರು ಸೇರಿ ಒಟ್ಟಾಗಿದ್ರು ಕಾಣುವರು ಯೆಹೋವನ ಬಾಯ ಇದನ್ನು ನುಡಿದಿದೆ. ಈ ದಿನ ನಿನ್ನ ಜೀವಿತ ದೇವರ ಮಹಿಮೆ ಪ್ರಕಟವಾಗುವಾಗ ಅಕ್ಕಪಕ್ಕ ಏನು ಅನ್ಕೊಂತಾರೆ ನೋಡಿ ಮಾತಾಡೋರ ಮಧ್ಯದಲ್ಲಿ ದೇವರ ಮಹಿಮೆಯಲ್ಲಿ ಪ್ರಕಟವಾಗ್ತದೆ. ಅಲ್ಲೆಲುಯಾ. ನಾನೇ ಪುನರುತ್ಥಾನವು ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರು ಹೇಳ್ರಿ ಬಾಯ್ಬಿಟ್ಟು. ಅಲ್ಲೆಲುಯಾ. ವಾಕ್ಯ ಓದುವಾಗ ಒಂದು ಉತ್ಸಾಹ ಬರ್ಬೇಕು ನಮ್ಗೆ. ಆ ಉತ್ಸಾಹದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಕೆಲವ್ರು ಹೆಂಗಂದ್ರೆ ಪಾಸ್ಟ್ರೇ ಸತ್ತರು ಬದುಕ್ತಾರ ಈ ತರ ಇದ್ರೆ ಆಗಲ್ಲ. ಒಂದು ಬಲ ಉತ್ಸಾಹ ಬರಬೇಕು. ನಿನ್ನ ಉತ್ಸಾಹ ನೋಡಿ ಶತ್ರುವಾದನ್ನು ಎದುರ್ಕೋಬೇಕು. ಏನಪ್ಪ ಅವಳನ್ನ ಬೀಳಿಸ್ಬೇಕು ಅಂತ ಬಂದೆ, ಏನಪ್ಪ ಸಾಯಿಸ್ಬೇಕು ಅಂತ ಬಂದೆ, ಏನಪ್ಪ ಕಾಲಕ್ಕೆ ಮುರಿಬೇಕು ಅಂತ ಬಂದೆ, ಅವಳಲ್ಲಿರುವಂತ ಉತ್ಸಾಹ ಶತ್ರು ಹೊಂದ್ಕೊಂಡು ನೋಡ್ತಾ ಇರ್ತಾನೆ. ಅದಕ್ಕಾಗಿ ಈಗ ನೀನು ಉತ್ಸಾಹದಲ್ಲಿ ಬರುವಾಗ ಶತ್ರು ಏನು ದಾರಿ ಚಂದ್ರಿ ಪಾತಾಳಕ್ಕೆ ದೌಡಬೇಕು. ನೋಡಿದ್ರ ದೇವರ ಸನ್ನಿಧಿ ನೀನು ಬಂದಿರುವಾಗ ದೇವ್ರ ನಿನ್ನ ಜೊತೆ ಮಾತುಕತೆ ಮಾಡೋ ಶಕ್ತಿ. ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನೀನು ನನ್ನನ್ನು ನಂಬುವುದೇ ಆದರೆ ನೀನು ಇದರ ಸತ್ತಂತ ಪಾಸಿಟಿವ್ ದೇವ್ರು ಮಾರ್ಪಡು ಕೊಡ್ತಾರೆ. ಅಲ್ಲೆಲುಯಾ. ನೋಡ್ರ ಈ ಒಂದು ಮಾತಾಳಿಗೆ ಮಕ್ಕಳ್ದಂಗ ಆಯ್ತು. ಅಲ್ಲೇನು ಹೇಳ್ದು ಅಲ್ಲಿ 25 ಈಗಲಾದ್ರೂ ನೀನು ದೇವ್ರನ್ನ ಬೇಡ್ಕೋ, ನೀನು ಮಾತಾಡ ಕೇಳ್ಬೋದು. ಯೇಸು ನಿನ್ನ ಪ್ರಾರ್ಥನೆ ಕೇಳ್ತಾರೆ ಅಂತ ಹೇಳಿ ದೇವ್ರ ಮಾತು ಕೇಳ್ಕೊ ಅಂತ ಅಲ್ಲಿ ದೇವ್ರು ಅಲ್ಲೇ ಟಕ ಅದು ಆನ್ಸರ್ ಕೊಟ್ಬಿಟ್ರು. ಅದಲ್ವಾ? ಮುಂದೆ ಓದಿ ಬೇಗ. ಲಾಸ್ಟ್ 41ನೇ ವಾಕ್ಯ. ಕಲ್ಲನ್ನು ತೆಗೆದು ಹಾಕಿರಿ. ಯೇಸು ಇಲ್ಲಿ ಕಣ್ಣೆತ್ತಿ ಮೇಲಕ್ಕೆ ನೋಡಿ ಈ ಒಂದು ವಾಕ್ಯ ಅಬ್ಸರ್ವ್ ಮಾಡಿ. ಈ ಒಂದು ವಾಕ್ಯ ದೇವರು ತಂದೆಯೊಟ್ಟಿಗೆ ಎಷ್ಟು ಐಕ್ಯತೆ ಇದ್ದಾರೆ ಅಂತ ಅಲ್ಲಿ ತೋರ್ಪಡ್ತದೆ. ಇಲ್ಲಿದ್ರ ಈ ಒಂದು 41, 42 2 ವಿಷಯ ಅಡಕವಾಗಿದೆ. ದೇವರೊಂದಿಗೆ ಎಷ್ಟು ಐಕ್ಯತೆ ಇದೆ ಅಂತ ಯೇಸು ಗೊತ್ತಾಗುತ್ತೆ. ನೆಕ್ಸ್ಟ್ ಯೇಸು ಸತ್ತವರನ್ನ ಎಬ್ಬಿಸ್ತಾನೆ ಅಂತ ನನಗೆ ಆ ಒಂದು ಅಧಿಕಾರ ಇದೆ ಅಂತ ಗೊತ್ತಾಗುತ್ತೆ. ನನಗೆ ಸತ್ತವರನ್ನ ಎಬ್ಬಿಸುವಂತ ಶಕ್ತಿ ಇದೆ. ಇದನ್ನ ಸತ್ತವರ ಪರಿಸ್ಥಿತಿ ಇರುವುದಾದ್ರೆ ಯೇಸು ಕ್ರಿಸ್ತನಿಗೆ ಎಬ್ಬಿಸ್ತಾ ಇದ್ದಾರೆ. ಎದ್ದೋಳಕ್ಕಾಗದೇ ಇರೋದು ಯೇಸು ಕ್ರಿಸ್ತನಿಗೆ ಎಬ್ಬಿಸ್ತಾ ಇದ್ದಾರೆ. ಬಿದ್ದವರ ಪರಿಸ್ಥಿತಿ ನಿನ್ನ ಕಾರಣದ ನಡೆಸುವಂತ ನಿನ್ನ ಸಂಗಡ ಇದ್ದಾನೆ. ಅಲ್ಲೆಲ್ಲಾ ಓದಿಬೇಕಷ್ಟೇ.
ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತಿದೆ. ಎಂದು ನನಗೆ ಗೊತ್ತಿದೆ. ಆದರೆ ನೀನೇ ನನ್ನನ್ನು ಆದ್ರೆ ನೀನೇ ನನ್ನನ್ನು ಕಳಿಸಿಕೊಡುವಾಗ ಆಮೆನ್. ಸ್ತೋತ್ರ ಕೊಟ್ಟಿ ಎಂದು ಸ್ತೋತ್ರ ನಿಂತಿರುವ ಜನರು ನಂಬುವಂತೆ ಇಲ್ಲಿರುವ ಸುತ್ತಲೂ ಜನರು ನಿಂತಿರುವ ನಂಬುವಂತೆ ಅವರಿಗೋಸ್ಕರ ನಾನು ಮಾತು ಹೇಳ್ತಾ ಇದ್ದೀನಿ, ಆಡಿದ್ದೇನೆಂದು ಹೇಳಿದನು. ಅಲ್ಲೆಲಿಯಾ ಏನು ಅಲ್ಲೇನು ನಾನು ಅವಾಗಲೇ ಹೇಳಿದೆ. ಆ ಒಂದು ಪದ ಓದುವಾಗ ನಮ್ಗೊಂದು ಅಲ್ಲಿ ಅರ್ಥ ಆಗುತ್ತೆ. ಅಲ್ಲಿ ಯೇಸು ಸ್ವಾಮಿ ತಂದೆಯೊಟ್ಟಿಗೆ ಎಷ್ಟು ಐಕ್ಯತೆಯಲ್ಲಿದ್ದಾರೆ, ಎಷ್ಟು ಐಕ್ಯತೆಯಲ್ಲಿದ್ದಾರೆ. ದೇವ್ರ ಮಾತಾಡ್ತಾ ದೇವ್ರೆ ದೇವ್ರೆ ನನ್ನ ಪ್ರಾರ್ಥನೆ ಕೇಳ್ತಾ ಇದೆಯಾ, ಅಪ್ಪ ನೀ ನನ್ನ ಕಳಿಸ್ಕೊಟ್ಟಿದ್ಯಾ, ನಿನ್ ಚಿಕ್ಕಲ್ಲಿ ನೆರವೇರ್ತಾ ಇದೆ. ದೇವ್ರ ಅಪ್ಪ ಮಗನ ಸಂದರ್ಭದಲ್ಲಿ ಎಷ್ಟು ಐಕ್ಯತೆ ಇದೆ. ನೆಕ್ಸ್ಟ್ ನನಗೆ ಆ ಸತ್ತವನಿಗೆ ಎಬ್ಬಿಸುವ ಶಕ್ತಿ ನನಗಿದೆ, ಅದು ತೋರ್ಪಡ್ತಾ ಇದೆ. ಅಲ್ಲೆಲಿಯಾ ಓದಿ 43. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಅಲ್ಲೆಲಿಯಾ ಅಲ್ಲೆಲಿಯಾ ಈ ದಿನ ಲಾಜರನೇ ಎಂದು ಹೊರಗೆ ಬಾ ಕೂಗುವಾಗ ಏನಾಯ್ತದೆ? ಸತ್ತಿದ್ದವನು ಹೊರಗೆ ಬಂದನು. ಒಂದು ನಿಮಿಷ, ಅಲ್ಲೇನಾಯ್ತು? ಸತ್ತಿದ್ದನು ಅವಾಗಲೇ ಮಾಡ್ತಾನೆ ಅಂದ್ರು, ಸ್ವಾಮಿ ಗಪ್ ನಾತ ಮಾಡ್ತದ ಹೋಗ್ಬೇಡ ತಡೆ ಮಾಡಿದ್ರು. ಸ್ವಲ್ಪ ಏನಪ್ಪ ಅದ್ಭುತ ಗಪ್ ಚಿಪ್ಪು. ಅವಾಗಿಂದ ಏನೋ ಸ್ವಾಮಿನ ಕೌಂಟರ್ ಕೊಟ್ಟೆ, ಇರಪ್ಪ ಇರಪ್ಪ ಮಧ್ಯೆ ಬಂದು ಮಾತಾಡ್ತಿದ್ದಳು ಮಾತಾಡು. ಯಾವಾಗ ಲಾಜರನ ಎತ್ತು ಬಾ ಅಂತಂದಾಗ ಆ ಬಾಗಿಲು ತೆರೆದು ಸಮಾಧಿಯಿಂದ ಬರುವಾಗ ಮಾತಾಡು ಸಿಲಿಂಡರ್ ಗಪ್ ಚಿಪ್ಪು. ನಾನೇನು ಹೇಳಿಲ್ಲ, ನಾನೇನು ಮಾತಾಡಿಲ್ಲ. ಹೌದಾ? ಈ ತರ ಸನ್ನಿವೇಶ ಅಲ್ಲಿ ಇಲ್ಲೇದ್ರ ಈ ತರ ದೇವ್ರ ಕಾರ್ಯ ಮಾಡುವಾಗ ಅದಕ್ಕಾಗಿ ದೇವ್ರು ಮಾಡೋದು ಅದ್ಭುತಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಿಲ್ಲ. ಈ ದಿನದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲೆಲಿಯಾ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವುದಾದ್ರೆ ನೀನು ಇದರ ದೇವರ ಮಹಿಮೆಯನ್ನು ಕಾಣುವೆ, ಸತ್ತರು ನೀನು ಬದುಕುವೆ. ಅಲ್ಲೆಲಿಯಾ ಅಲ್ಲೆಲಿಯಾ ಲಾಜರನೇ ಒಳಗೆ ಬಾ ಹೊರಗೆ ಬಾ ಅಂತ ಹೇಳುವಾಗ ಅವ್ನು ಸತ್ತಿರೋನು ಎದ್ದು ಆಚೆ ಬಂದ. ಅಲ್ಲಿ ಅವನ ಮುಂದೆ ದಿವಸ ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು, ಅವನ ಮುಖವು ಕೈ ಪಾವಳದಿಂದ ಸುತ್ತಿದವು. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದರು. ಯೇಸು ಅವನನ್ನು ಬಿಚ್ಚಿರಿ. ಈ ದಿನ ನಮ್ಮ ಜೀವಿತಾವಸ್ಥೆಯಲ್ಲಿ ಅದು ಯಾವ ರೀತಿ ಶತ್ರುನ ಕುತಂತ್ರದ ಕಟ್ಟಲ್ಪಟ್ಟ ಅವಶ್ಯ ನನಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾ ಇದ್ರೆ ಅವನನ್ನು ಬಿಚ್ಚಿರಿ. ಇದನ್ನ ಎಲ್ಲ ಬಂಧನ ಕೊಟ್ಟು ಎಲ್ಲ ಮಾತ ಮಂತ್ರ ಕಟ್ಟುವುದು ಬಿಚ್ಚಲ್ಪಡಬೇಕು. ಅಳಿಯುತ್ತೆ. ಇವತ್ತು ನಮ್ಮ ಶರೀರದಲ್ಲಿ ಯಾವ ಅವಸ್ಥೆಯಲ್ಲಿ ಕಟ್ಟಿದೆ ನನಗೆ ಗೊತ್ತಿಲ್ಲ. ಮನುಷ್ಯನ ಮುಖ ನೋಡ್ಬೋದು, ನಿನ್ನ ಹೃದಯದನ್ನು ನೋಡುವಂತ ಮಧ್ಯೆ ಇದ್ದಾನೆ. ಅಲ್ಲೆಲ್ಲಾ ಅವನನ್ನು ಬಿಚ್ಚಿರಿ ಅಂತ ಹೇಳಿದ ದೇವರು ಈ ದಿನ ನಿನಗೂ ಹೇಳ್ತಾ ಇದ್ದಾನೆ. ನಿನ್ನನ್ನು ದೇವರು ಬಿಚ್ಚಲು ಶಕ್ತರಾಗಿದ್ದಾರೆ. ಅದಕ್ಕಾಗಿ ನಾನೇ ಪುನರುತ್ಥಾನವು ನಾನೇ ಜೀವವೂ ಆಗಿದ್ದೇನೆ. ನನ್ನನ್ನು ನೀನು ನಂಬುವುದಾದ್ರೆ ಅಲ್ಲೆಲ್ಲಾ ಸತ್ತರೂ ಬದುಕುವಿ. ಆಮೆನ್. ಅಲ್ಲೆಲ್ಲಾ ವಾಕ್ಯ ಮುಖ ದೇವರ ಮೇಲೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರು ದಿವಸ ವಂದನೆ ಸಲ್ಲಿಸಲಿ. ಆಮೆನ್.